ಯಾರೇ ಪ್ರಶ್ನೆ ಕೇಳಬೇಕಂದ್ರೆ ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ರೈಟ್. ಮಾಸ್ಟರ್ ನಮಸ್ತೆ ಮಾಸ್ಟರ್. ನಮಸ್ತೆ ಮಾಸ್ಟರ್, ಇದು ಕೆಲವರು ಗೃಹಿಣಿಯರು ಮನೆಯಲ್ಲೇ ಕೆಲಸ ಮಾಡಿ ಸಾಕಾಗಿರುತ್ತೆ ಅಂತ ಹೇಳ್ತಾರೆ. ಅವ್ರು ವಾಕಿಂಗ್ ಹೋಗೋ ಅವಶ್ಯಕತೆ ಇರುತ್ತೆ ಗ್ಲೂಕೋಸ್ ಬರ್ನ್ ಮಾಡಕ್ಕೆ, ಅಥವಾ ಮನೆ ಕೆಲಸ ಮಾಡಿನೇ ಬರ್ನ್ ಮಾಡ್ಕೋಬಹುದಾ ಅಂತ? ಇಲ್ಲ, ವಾಕಿಂಗ್ ಕಡ್ಡಾಯ ಆಗತ್ತೆ. ಯಾಕಂದ್ರೆ ವಾಕಿಂಗ್ ಅನ್ನೋದು ಏನಂದ್ರೆ ಮನೆಯಲ್ಲಿ ಮಾಡ್ಕೊಳ್ಳೋದು ಅಷ್ಟು ಬೆವರು ಬರಲ್ಲ. ಬೆವರು ಅಷ್ಟು ಬರಲ್ಲ. ಓಕೆ. ಅಂದ್ರೆ ಹೆಚ್ಚು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಆಗಿದೆ. ಎಲ್ಲಾನು ಎಲೆಕ್ಟ್ರಾನಿಕ್ಸ್ ಎಲ್ಲ. ಈಗ ನೋಡಿದ್ರೆ ಒಂದು ಮೈಕ್ರೋವೇವ್ ಇದೆ, ಫ್ರಿಡ್ಜ್ ಇದೆ, ವಾಷಿಂಗ್ ಮೆಷಿನ್ ಇದೆ. ಇನ್ನೇನು ಹೆಚ್ಚು ಕೆಲಸ ಮಾಡ್ತಾರೋ ಅಂದ್ರೆ ಒಂದು ಕಸು ತೆಗಿಯೋದು, ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಕ್ಲೀನಿಂಗ್ ಮಾಡೋದು, ಅಲ್ಲ ಅಷ್ಟೇ ಅಲ್ಲ ಮಾಡೋದು. ಪಾತ್ರೆಗಳು. ಅದೇ ಅಲ್ಲಲ್ಲ, ಕೆಲವ್ರು ಕೇಳಿದ್ರೆ ಮನೇಲೆ ತುಂಬಾ ಸಾಕಾಗಿರುತ್ತೆ, ಕೆಲಸ ಫ್ರೀನೇ ಇರಲ್ಲ, ಇನ್ನೆಲ್ಲೂ ವಾಕಿಂಗ್ ಹೋಗಕ್ ಆಗುತ್ತೆ ಅಂತ ಕೆಲವ್ರು ಹೇಳ್ತಾರೆ. ಅದಕ್ಕೆ ಫ್ರೀ ಬೇರೆ, ಬೆವರು ಬರೋದು ಬೇರೆ. ಫ್ರೀ ಅನ್ನೋದು ಅದು ಬೇರೆ, ಅದು ಸಮಯ. ಮನೆ ನಾನು ಹೇಳ್ತಾ ಇರೋದು ಪರಿಶ್ರಮ. ನಾನು ಮಾತಾಡೋದು ಪರಿಶ್ರಮ ಬಗ್ಗೆ. ಓಕೆ. ಅದೇ ನೀವು ಹೇಳ್ದಂಗೆ ಮನೆ ಕೆಲಸ ಸಾಕಾಗಲ್ಲ ಅಂತ ಹೇಳ್ತಿದ್ದೀರಾ. ಎಷ್ಟೇ ಮಾಡಿದ್ರು ಜೊತೆಗೆ ವಾಕಿಂಗ್ ಬೇಕೇ ಬೇಕು. ಎಸ್ ಮಾಸ್ಟರ್. ಮಾಸ್ಟರ್, ಇದು ವೇಟ್ ಗೇನ್ ಆಗಕ್ಕೆ ಏನು ತಗೊಳ್ಬೇಕು ಮಕ್ಳಿಗೆ? ವೇಟ್ ಗೇನ್ ಆಗಕ್ಕೆ ಏಟು ತುಪ್ಪ ಚೆನ್ನಾಗಿ ತಗೋಬೇಕಾಗತ್ತೆ ಅಲ್ವಾ? ತಗೋಬೇಕಾಗ್ತದ್ದು ಅಂಶಗಳು ಮತ್ತೆ ಪೋಷಕಾಂಶಗಳು ಚೆನ್ನಾಗಿರ್ಬೇಕು. ಪೋಷಕಾಂಶಗಳಂದ್ರೆ ಈಗ ನೋಡಿ, ನಾವು ಎಲ್ಲರಂತ ಆಹಾರ ಪದಾರ್ಥಗಳಿದೆಯಲ್ಲ, ಅದೆಲ್ಲ ತಗೋಬಹುದು. ಆಮೇಲೆ ಒಂದು ಅದಿತಿ ಮುದ್ರಾ ಅಂತಿದೆ. ಒಂದು ಅದಿತಿ ಮುದ್ರಾ, ಇದು ಅಷ್ಟೇ. ಆಯುರ್ವೇದದಲ್ಲಿ ಯಾವ್ದು ಇಲ್ವಾ ಮಾಸ್ಟರ್? ಇದು ಅದಿತಿ ಮುದ್ರಾ. ಓಕೆ, ತಗೊಂಡ್ರೆ ಇದೊಂದು ಮಾಡ್ಕೊಳ್ಳಿ. ಆಯುರ್ವೇದದಲ್ಲಿ ಚೂರ್ಣಗಳು ಅದು ಸಿಗ್ಬೋದು, ಅದು ಬೇಕಂದ್ರೆ ಒಂದ್ಸಲ ಚೆಕ್ ಮಾಡಿಲ್ಲ. ಓಕೆ. ನಾರ್ಮಲ್ ಆಹಾರ ಪದಾರ್ಥ ಸೇವನೆ ಒಳ್ಳೇದು. ಆಹಾರ ಸೇವನೆ ಒಳ್ಳೇದು. ಅವ್ರಿಗೆ ಹಸು ಆಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ವಿಸರ್ಜನೆ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಓಕೆ. ಏನ್ ಮಾಸ್ಟರ್? ಅವ್ರಿಗೆ ಹಸು ಆಗ್ತಾ ಇಲ್ಲ ಅಂದ್ರೆ ವಿಸರ್ಜನೆ ಚೆನ್ನಾಗಿ ನೋಡಿ. ಓಕೆ. ವಿಸರ್ಜನೆ ಚೆನ್ನಾಗಿ ಆಗ್ಬೇಕು. ಅವ್ರ ಹಸು ಆಗ್ಬೇಕಂದ್ರೆ ಮಕ್ಕಳಿಗೆ ಅದು ನೋಡ್ಕೊಳ್ಳಿ. ಓಕೆ ಮಾಸ್ಟರ್. ಓಕೆ, ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಯಾವುದೇ ವಾಮ್ಸ್ ಇದ್ರೆ, ಎಸ್ ಮಾಸ್ಟರ್, ಹುಳಗಳಿದ್ರೆ ಅದು ನೋಡಿ. ರೈಟ್. ಹಲೋ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ರೈಟ್. ನಮಸ್ತೆ ಸರ್. ನಮಸ್ತೆ, ಹೇಳಿ. ಇದು ಹಿಮೋಗ್ಲೋಬಿನ್ ಕಡಿಮೆ ಆದ್ರೆ ಏನ್ ಮಾಡ್ಬೇಕು ಸರ್? ಹಿಮೋಗ್ಲೋಬಿನ್ ರಕ್ತ ಹೆಚ್ಚು ಮಾಡ್ಕೋಬೇಕು. ಚೆನ್ನಾಗಿ ಒಳ್ಳೆ ಪೋಷಕಾಂಶಗಳು ತಿನ್ಬೇಕಾಗತ್ತೆ. ಐರನ್ ಅಂದ್ರೆ ಈ ಕಬ್ಬಿನ ಪದ ಹೆಚ್ಚಿರುವಂತ ಆಹಾರ ಸೇವನೆಗಳು. ಇದು ಗೊತ್ತು ನಿಮ್ಗೆ, ಈ ಗೋಂಗೂರ ಅಂತ ಇರ್ತದೆ ನೋಡಿ. ಗೋಂಗೂರ ಅಂತ ನಾವು ತೆಲುಗಲ್ಲಿ ಹೇಳ್ತೀವಿ. ಸೊ ಅದು ಯಾವ ಸೊಪ್ಪು ಅದು, ಅದ್ರ ಕನ್ನಡಲ್ಲಿ ಏನ್ ಹೇಳ್ತಾರೆ ಟೈಪ್ ಮಾಡಿ. ಅದು ಚೆನ್ನಾಗಿ ತಗೊಳ್ಳಿ. ಓಕೆ ಸರ್. ಗೋಂಗೂರ ಮಾಸ್ಟರ್, ಇನ್ನೊಂದು ಮಾಡ್ಬೋದು? ಹೇಳಿ ಮಾಸ್ಟರ್. ಹೇಳಿ. ಅದು ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಸರಿ ಪ್ರಮಾಣದಲ್ಲಿ ಬೀಟ್ರೂಟ್, ಕ್ಯಾರೆಟ್ ಮತ್ತೆ ನಲ್ಲಿಕಾಯಿ. ಬೀಟ್ರೂಟ್, ನಲ್ಲಿಕಾಯಿ, ಬೆಲ್ಲ ಅದಷ್ಟು ಮಿಕ್ಸ್ ಮಾಡ್ಕೊಂಡು ಬೆಳಗ್ಗೆ ಕುಡಿತಾ ಬಂದ್ರೆ ಒಂದು 3 ತಿಂಗಳಷ್ಟು ಅದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ ಮಾಸ್ಟರ್. ಕರೆಕ್ಟ್. ಶುಗರ್ ಇದ್ದವ್ರು ತಗೋಬಾರ್ದು ಅಂತಾರಲ್ರಿ ಸರ್ ಅದನ್ನ? ಶುಗರ್ ಇದ್ರೆ ಬೆಲ್ಲ ತೆಗಿಬಿಡಿ ಅಷ್ಟೇ, ಏನಾಗಲ್ಲ. ಶುಗರ್ ಇದ್ರೆ ಬೆಲ್ಲ ತೆಗಿಬಿಡಮ್ಮ. ಬೆಲ್ಲ ತೆಗೆದ್ರೆ ಓಕೆ ಆಗತ್ತೆ. ಬೀಟ್ರೂಟ್, ಗಜ್ರಿ ನಡೀತಲ್ಲ? ಅದು ಓಕೆ. ಒಳ್ಳೆ ಆಹಾರ ಚೆನ್ನಾಗಿ ತಗೊಳ್ಳಿ. ಎಲ್ಲಾ ಪೋಷಕಾಂಶಗಳಂತ ಆಹಾರ ತಗೊಂಡ್ರೆ ಹಿಮೋಗ್ಲೋಬಿನ್ ಖಂಡಿತವಾಗಿ ಹೆಚ್ಚಾಗತ್ತೆ. ಅದೇನು ತೊಂದರೆ ಇಲ್ಲ. ಓಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಸರ್, ಇನ್ನೊಂದ್ಸತಿ ವೆಯ್ಟ್ ಲಾಸ್ಗೆ ಮುದ್ರೆ ತೋರಿಸ್ತೀರಾ? ವೆಯ್ಟ್ ಲಾಸ್ಗೆ ಸೂರ್ಯ ಮುದ್ರಾ, ಈ ತರ ಅಗ್ನಿ ಮುದ್ರಾ, ಸೂರ್ಯ ಮುದ್ರಾ.
ಓಕೆ. ಕಾಣಿಸ್ತಾ ಇಲ್ಲ ಸರ್, ಕಾಣಿಸ್ತಾ ಇಲ್ಲ, ಆಫ್ ಆಯ್ತು ಅನ್ಸುತ್ತೆ. ಆಫ್ ಆಗಿದೆಯಾ? ಒಂದ್ ನಿಮಿಷ ಒಣಗಿರೋ ಹುಲ್ಲು ತಿಂತದ ಒಗಸ್ಬಾರ್ದನಪ್ಪ. ನೋಡಿ, ಇದರ ಹೆಬ್ಬೆರಳು ಈ ಹಾ. ಉಂಗುರ ಬೆರಳು ಈಗ ಮೊದಲನೇ ಟಚ್ ಮಾಡಿ ಈ ತರ ಕ್ಲೋಸ್ ಮಾಡಿ. ದಿನಕ್ಕೆ 40 ಮಿನಿಟ್ಸ್ ಮಾಡಿದ್ರೆ ಸಾಕಲ್ಲ, ಕೊಲೆಸ್ಟ್ರಾಲ್ ಬರ್ನ್ ಆಗುತ್ತಲ್ಲ? ಹೌದು, ಕೊಲೆಸ್ಟ್ರಾಲ್, ಕೊಬ್ಬಿನ ಅಂಶ ಎಲ್ಲ ಬರ್ನ್ ಆಗತ್ತೆ. ಓಕೆ, ದಿನಕ್ಕೆ 40 ನಿಮಿಷ. ನಿಮ್ಗೆ ಸಮಯ ಇದ್ರೆ ಹೆಚ್ಚು ಮಾಡಿ, ಸಮಯ ಇದ್ರೆ ಬೆಳಗ್ಗೆ ಸಾಯಂಕಾಲ ಮಾಡ್ತಾ ಹೋಗ್ಬೋದು. ಬೆಳಗ್ಗೆ ಸಾಯಂಕಾಲ 2 ಬಾರಿ ಮಾಡ್ಬೋದು. ಆಮೇಲೆ ಈ ಜೊತೆಗೆ ಒಂದು 10 ನಿಮಿಷ ಮಾತ್ರ ಈ ಲಿಂಗ ಮುದ್ರೆ ಮಾಡಿ. ಓಕೆ. ಇದೇನಂದ್ರೆ ಹೆಚ್ಚು ಮಾಡಿದ್ರೆ ಏನಾಗುತ್ತೆ, ಉಷ್ಣ ಜಾಸ್ತಿ ಮಾಡತ್ತೆ ದೇಹದಲ್ಲಿ. ಓಕೆ, ಲಿಂಗ ಮುದ್ರೆ ತುಂಬಾ ಹೆಚ್ಚು ಮಾಡಿದ್ರೆ ಉಷ್ಣ ಜಾಸ್ತಿ ಮಾಡತ್ತೆ, ಅದರಿಂದ ಮತ್ತೆ ಬೇರೆ ಅಡ್ಡ ಪರಿಣಾಮ ಶುರು ಆಗತ್ತೆ. ಓಕೆ ಸರ್. ಓಕೆ, ಲಾಸ್ಟ್ ಟೈಮ್ ಕಿವಿ ಕೇಳ್ಸಲ್ಲ ಅನ್ನೋದು ಒಂದು ಮುದ್ರೆ ಆಮೇಲೆ ತೋರಿಸಿದ್ರಿ. ಇನ್ನು ನಿಮ್ಗೆ ಇನ್ನೂ ಸಹಾಯ ಆಗ್ಬೇಕಂದ್ರೆ ಶಂಖಮುದ್ರ ಮಾಡಿ. ಶಂಖಮುದ್ರ ಈಗಾಗಲೇ ಹೇಳಿದ್ವಲ್ಲ, ಈ ತರ ಶಂಖಮುದ್ರ ಮಾಡಿ ನೋಡ್ಕೊಳ್ಳಿ. ಇದು ಥೈರಾಯ್ಡ್ ಅನ್ನು ಪೂರ್ತಿ ನಿಯಂತ್ರಣ ಮಾಡುತ್ತೆ. ಥೈರಾಯ್ಡ್ ಅನ್ನು ಇದು ಈ ತರ ಮಾಡಿ. ಓಕೆ. ಓಕೆ, ಇದು ಥೈರಾಯ್ಡ್ ನಿಯಂತ್ರಣ ಮಾಡಿದ್ರೆ ನಿಮ್ಗೆ ತೂಕ ಚೀಟಿ ಕೊಟ್ಟಿಲ್ಲೇನಪ್ಪ? ಕಾರಣ ಆಗುತ್ತೆ, ಕೊಡ್ತೀವಿ ನಾವು. ತೂಕ ಕಡಿಮೆ ಮಾಡ್ಕೋಬಹುದು. ಓಕೆ, ಫೋನ್ ಮಾಡಿ ಹೇಳಿದ್ನ. ಸರ್, ಮತ್ತೆ ಲಾಸ್ಟ್ ಟೈಮ್ ಕಿವಿ ಕೇಳಿಸ್ತಾ ಇಲ್ಲ, ಏಜ್ ಆದ್ಮೇಲೆ ನರ ವೀಕ್ ಆದ ಒಂದು ಮುದ್ರೆ ತೋರ್ಸ್ಕೊಟ್ಟಿದ್ರಿ, ಅದು ಬರ್ತಾ ಇಲ್ಲ. ಇನ್ನೊಂದ್ಸತಿ ತೋರಿಸ್ಕೊಡ್ತೀರಾ? ತೂಕ ಸರಿ, ಇದು ಶೂನ್ಯ ಮುದ್ರಾ ಅಂತ, ಶೂನ್ಯ ವಾಯು ಮುದ್ರಾ ಮಾಡಿ, ಶೂನ್ಯ ಮುದ್ರಾ ಮಾಡಿ. ಕಿವಿ ಸಮಸ್ಯೆಗಳಿಗೂ ತುಂಬಾ ಒಳ್ಳೆ ಪರಿಹಾರ ಸಿಗತ್ತೆ. ಓಕೆ, ಕಿವಿ ಕೇಳ್ತಾ ಇಲ್ಲ ನೋಡಿ, ಇದು ಶೂನ್ಯ ಮುದ್ರಾ. ನಿಮ್ಗೆ ಗೊತ್ತಲ್ಲ ಶೂನ್ಯ ಮುದ್ರಾ ಹೇಗ್ ಮಾಡೋದಂತ? ಇದು ಶೂನ್ಯ ಮುದ್ರಾ. ಓಕೆ. ಶೂನ್ಯ ಮುದ್ರಾ. ಓಕೆ, ಹಾ. ಶೂನ್ಯ ವಾಯು ಮುದ್ರಾ ಅಂದ್ರೆ ಈ ತರ ಮಾಡ್ಬೇಕಾಗತ್ತೆ, ಈ ತರ ಮಾಡ್ಬೇಕಾಗತ್ತೆ. ಆಯ್ತಾ? ಓಕೆ ಸರ್. ಶೂನ್ಯ ಮುದ್ರಾ ಮತ್ತೆ ಶೂನ್ಯ ವಾಯು ಮುದ್ರಾ. ಓಕೆ. ಈ ಮುದ್ರೆ ದಿನ ಮಾಡಿದ್ರೆ ಅವ್ರಿಗೆ ಇದು ಮಿಷಿನ್ ಏನ್ ಹಾಕ್ಸೋ ಅವಶ್ಯಕತೆ ಬರಲ್ವಲ್ಲ? ಇನ್ನ ಈಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ. ನೀವು ನೋಡ್ತಾ ಹೋಗಿ ನಿಮ್ಗೆ ಅರ್ಥ ಆಗತ್ತೆ. ಆಮೇಲೆ ನಾನು ಇದು ಹೇಳಿದೆ ಇನ್ನೊಂದು, ಯಾವುದು ಆಕುಪ್ರೆಷರ್ ಅಲ್ಲಿ, ಅದು ಪಾಲನೆ ಮಾಡಿ. ಹಾ, ಸರಿ ಸರ್. ಆಕುಪ್ರೆಷರಲ್ಲಿ ಏನಾಗತ್ತೆ ಅಂದ್ರೆ ಈ 2 ಭಾಗಲು ಕಣ್ಣು, ಈ 2 ಅರ್ಧ ಭಾಗಲು ಕಿವಿ, ಇಲ್ಲಿ ಇಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಇದು 2. ಓಕೆ. ಇಲ್ಲಿ ಏನಾಗತ್ತಂದ್ರೆ ನೋಡ್ಕೊಳ್ಳಿ, ಈ ಭಾಗ ಹಾ. ಮತ್ತೆ ಈ 2 ಕಿವಿಗೆ ಸಂಬಂಧಿತ ಇದೆ 2. ಆಮೇಲೆ ಲಿಂಪ್ ಗ್ಲ್ಯಾಂಡ್. ಲಿಪ್ ಪ್ಲಾನ್. ಓಕೆ. ಸಂಯೋಜಿಸಿಕೊಂಡ್ರೆ ಕಿವಿ ಸಮಸ್ಯೆಗಳು ಪರಿಹಾರ ಆಗತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಸತಿ ಇನ್ನೊಂದು ಕ್ಲಾಸ್ ಮಾಡ್ಬೋದಲ್ಲ ಸರ್? ಆಯುರ್ವೇದಿಕ್ ಮೆಡಿಸಿನ್ ಹೇಳ್ತಿರಲ್ಲ, ಎಲೆಗಳು ಅದೆಲ್ಲ, ಅದನ್ನ ಒಂದ್ಸತಿ ತೋರ್ಸ್ಬಿಟ್ಟು ಈ ತರ ಎಲೆಗಳಿರುತ್ತೆ ಅಂತ ಹೇಳ್ತು. ನಮ್ಗೆ ಈಗ ಬ್ರಾಹ್ಮಿಣಿ ಬಂದು ನಮ್ಗೆ ಒಂದೆಲ್ಲ ಅಂತ ಗೊತ್ತಿರುತ್ತೆ, ಬಟ್ ಒಂದೊಂದ್ಸತಿ ಅದು ಗೊತ್ತಾಗಲ್ಲ ಅಲ್ಲ. ಆತರ ಎಲ್ಲಾ ಆಯುರ್ವೇದಿಕ್ದು ಕೂಡ ನಮ್ಗೊಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ಬೋದಲ್ಲ, ಎಲೆಗಳೆಲ್ಲ ತಂದು? ಅದು ತಂದು ತೋರ್ಸಕ್ಕೆ ಅದು ಯಾರನ್ನ ನಿಮ್ಮಂತವ್ರು ವಾಲಂಟ್ರಿ ಮಾಡಿದ್ರೆ ಮಾಡ್ಬೋದು. ಇಲ್ಲಾಂದ್ರೆ ನಾವು ಮಾಡ್ಬೇಕಂದ್ರೆ ಸಿಟಿಯಲ್ಲಿ, ಬ್ಯಾಂಗ್ಳೂರಲ್ಲಿ ಸಾಧ್ಯವಾಗಲ್ಲ. ಅದೇ ಬೆಂಗಳೂರಲ್ಲಿ ನಾವು ಇರೋದ್ರಿಂದ ನಮಗೂ ಗೊತ್ತಾಗ್ತಾ ಇಲ್ಲ ಅಂದ್ಬಿಟ್ಟೆ ಕೇಳಿದೆ ಸರ್. ಅದೇ ತೋರಿಸ್ತಾರೆ ಯಾರನ್ನ ಸ್ನೇಹಿತರು, ಅವ್ರ ಹತ್ರ ಎಲ್ಲ ಏನೇನು ಅವಕಾಶ ಇದೆಯೋ ಎಲ್ಲ ಕ್ಲಾಸ್ ಬಂದು ತೋರಿಸ್ತಾ ಇದ್ರೆ ಅದು ಒಳ್ಳೇದೇ. ಅಂದ್ರೆ ಅದನ್ನೇ ಹೇಳ್ತಾ ಇದ್ದೀನಿ, ಎಲ್ಲರೂ ವಾಲಂಟ್ರಿ ಮಾಡಿ. ಈಗ ನಾನು ಹೇಳಿದ್ದೀನಿ ಏನೇನು ಪದಾರ್ಥಗಳು, ಏನೇನು ಎಲೆಗಳು, ಏನೇನು ಸಿರಿಧಾನ್ಯಗಳಂತ ಕ್ಲಿಯರ್ ಆಗಿ ಹೇಳಿದ್ದೀನಿ. ಅದು ತೋರಿಸ್ಬೇಕಂತ ಆಸಕ್ತಿ, ಮತ್ತೆ ನಾವು ಎಲ್ಲರನ್ನು ಮ್ಯೂಚುವಲ್ ಆಗಿ ಹೆಲ್ಪ್ ಮಾಡ್ಕೋಬೇಕಂದ್ರೆ ಖಂಡಿತವಾಗಿ ಎಲ್ಲರೂ ವಾಲಂಟ್ರಿ ಕೆಲಸ ಮಾಡ್ಕೋಬಹುದು. ಸ್ವಚ್ಛಂದವಾಗಿ ನಾವು ಮಾಡ್ಬೇಕಿದೆಲ್ಲ. ಗುಡ್ ಮಾರ್ನಿಂಗ್ ಸರ್. ಮೇಡಮ್ ಅವರು ನಿಮಗೆ ಕಾಡಿಗೆ ಕಳಿಸ್ಬೇಕು ಅಂತಿದ್ದಾರೆ ಸರ್. ಇಲ್ಲ ಟ್ರಿಪ್ ಅಲ್ಲೇ ಒಂದು ಪ್ರೋಗ್ರಾಮ್ ಮಾಡೋಣ ಅಂದ್ರೆ ನಾವು ರೆಡಿ ಇದೀವಿ ಕಾಡಕ್ ಬರಕ್ಕೆ. ಬೆಳಿಗ್ಗೆ ಎಲ್ಲ ಮೇಡಮ್
ಸೀತಾಯನ ಕತೆ ಹೇಳುವಾಗ ನಮಗೂ ಫೀಲ್ ಆಗ್ತಾ ಇತ್ತು ಅಲ್ಲ ಹೋದಂಗೆ ಹೋಗ್ಬೇಕು ಅಂತ ಆಸೆ ಆಗ್ತಿತ್ತು. ಅದೇ ಒಂದ್ ಟ್ರೆಕ್ಕಿಂಗ್ ಪ್ರೋಗ್ರಾಮ್ ಮಾಡಿದ್ರೆ ನಡೆಯುತ್ತಲ್ಲ. ಟ್ರೆಕ್ಕಿಂಗು ಮಾಡೋಣಮ್ಮ, ಮುಂದಿನ ದಿವಸದಲ್ಲಿ ಮಾಡೋಣ. ಮುಂದಿನ ಸರ್ ಹಂಗೆ ಇನ್ನೊಂದ್ ರಿಕ್ವೆಸ್ಟ್, ಈ ನಮ್ ಕ್ಲಾಸ್ ಅಲ್ಲಿ 360 ದಿನ ಕ್ಲಾಸಸ್ ಅಲ್ಲ, ಒಂದಿನ ಸಮುದ್ರದಲ್ಲಿ ಮೆಡಿಟೇಷನ್ ಮಾಡ್ಬೋದಲ್ಲ, ಮತ್ತೆ ಟ್ರೆಕ್ಕಿಂಗ್ ಮೆಡಿಟೇಷನ್ ಮಾಡ್ಬೋದಲ್ವಾ? ನೇಚರ್ ಮೆಡಿಟೇಷನ್, ವಾಟರ್ ಮೆಡಿಟೇಷನ್ ಯಾವುದು ಮಾಡ್ಬೋದು. ಖಂಡಿತವಾಗಿ ಮಾಡೋಣ. ಈಗ 100ನೇ ದಿನಕ್ಕೆ ಬರೋಣ. ಫಸ್ಟ್ 100 ಸೆಂಚುರೀಸ್, ಫಸ್ಟ್ ಸೆಂಚುರಿ ಹೊಡಿದ್ರೆ ಆಮೇಲೆ ಸೆಂಚುರಿಯಿಂದ ಮುಂದಕ್ಕೆ ಹೋಗೋಣ. ಓಕೆ ಸರ್, ಇನ್ನೊಂದ್ ನಾನ್ ಮೊನ್ನೆ ಕೇಳೋಣ ಅನ್ಕೊಂಡೆ. ಬುದ್ಧ ಪೌರ್ಣಮಿ ದಿನ ಸೊ ನಮ್ಮ ಮಹಾತಾರ್ ಫೌಂಡೇಶನ್ ಕಡೆಯಿಂದ ನಾವು ವ್ಯಾಲಂಟಿಯರ್ ಆಗಿ ನಾವೆಲ್ಲರೂ ಒಂದಿನ ಸೇರ್ಬೋದಲ್ಲ, ಒಬ್ರಿಗೊಬ್ರು ಪರಿಚಯನೂ ಹಾಕ್ತಿವಿ, ಮತ್ತೆ ನಾವು ವ್ಯಾಲಂಟಿಯರ್ ಕೂಡ ಸೇವೆ ಮಾಡ್ಬೋದಲ್ವಾ ಸರ್? ಎಲ್ಲರೂ ಮಹಾತಾರ್ ಫೌಂಡೇಶನ್ ಸ್ಟಾಲ್ ಇರುತ್ತೆ, ಎಲ್ಲರೂ ಅಲ್ಲಿ ಬನ್ನಿ. ಓಕೆ, ಸ್ಟಾಲ್ ಹತ್ರ ಬನ್ನಿ, ಅಲ್ಲಿ ನಾವು ಮೀಟ್ ಮಾಡ್ಕೊಂಡು ಆಮೇಲೆ ಮುಂದಿನ ಅಲ್ಲೇ ಬುದ್ಧ ಪೂರ್ಣಿಮಾ ಆವರಣದಲ್ಲೇ ಟ್ರೆಕ್ಕಿಂಗ್ ಪ್ಲೇಸಸ್ ಇದೆ, ಅಲ್ಲಿಗೆ ಹೋಗಿ ನಾವು ಹಗಲ್ ಟೈಮಲ್ಲಿ ಧ್ಯಾನ ಮಾಡೋಣ. ಸಾಯಂಕಾಲ ಟೈಮಲ್ಲಿ ಮತ್ತೆ ಬೆಳಗ್ಗೆ ಟೈಮಲ್ಲಿ ಸಾಮೂಹಿಕ ಧ್ಯಾನ ಇರುತ್ತೆ. ಎಲ್ಲ 5,000 10,000 ಜನ ಮಾಡ್ತಾ ಇರ್ತಾರೆ, ಅವ್ರ ಜೊತೆಗೆ ನಾವು ಎಲ್ಲರೂ ಧ್ಯಾನ ಮಾಡ್ತೀವಿ. ಹಗಲ್ ಟೈಮಲ್ಲಿ ನಾವು ಆ ಟ್ರೆಕ್ಕಿಂಗು ಮತ್ತೆ ಅಲ್ಲಿಗೆ ಹೋಗಿ ಸ್ವಲ್ಪ ಯಾರ್ಯಾರಿಗೆ ಏನ್ ಗೊತ್ತು ಎಲ್ಲಾನು ಒಂಥರ ಸತ್ಸಂಗ ಮಾಡ್ಕೋಬಹುದು, ಒಳ್ಳೆ ಸತ್ಸಂಗ ಮಾಡ್ಕೋಬಹುದು, ಆಮೇಲೆ ಧ್ಯಾನ ಮಾಡ್ಕೋಬಹುದು. ಓಕೆ, ಅಲ್ಲಿ ಸ್ಟಾಲ್ ಎಂಟ್ರೆನ್ಸ್ ಎಲ್ಲ ಇರುತ್ತೆ, ಒಳಗಡೆ ಇರುತ್ತೆ, ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಸರ್? ಅಲ್ಲಿ ಪಿರಮಿಡ್ ಹತ್ರ ಬಂದು ನಾವು 1 ವಾರ ಮುಂಚೆ ತಿಳಿಸ್ತೀವಲ್ಲ. ಲೊಕೇಶನ್ ಎಲ್ಲ ಕಳಿಸ್ತಾರೆ ಸರ್? ಲೊಕೇಶನ್ ಎಲ್ಲ ಕಳಿಸ್ತೀರಾ? ಹೌದೌದು, ಎಲ್ಲ ಇದು ಬುದ್ಧ ಪೂರ್ಣಿಮಾ ಬಗ್ಗೆ ಡೀಟೇಲ್ಸ್ ಎಲ್ಲ ಈಗಾಗಲೇ ಗ್ರೂಪ್ ಅಲ್ಲಿ ಹಾಕಿದ್ವಿ. ಸೊ ಅದು ನೋಡಿ. ನೀವು ಹೊಸ ಧ್ಯಾನ ಆಗಿದ್ರೆ ನಿಮ್ಗೆ ಮತ್ತೆ ಕಲಿಸ್ತೀವಿ. ಒಂದು 2-3 ದಿವಸದಲ್ಲಿ ಹೊಸದಾಗಿ ಜಾಯ್ನ್ ಆಗಿದೆ. ಎಸ್, 1 ವಾರಕ್ಕೊಂದ್ಸರಿ ಕಲಿಸ್ತೀವಿ ನಾವು, ಪದೇ ಕಲಿಸಲ್ಲ. ಸರ್ ಇನ್ನೊಂದು ವಿಷಯ, ಥೈರಾಯ್ಡ್ ಗೆ ಮುದ್ರೆ ಅನ್ಸುತ್ತೆ ತೋರ್ಸರ್, ನಾವು ಇರ್ಲಿಲ್ಲ, ಈಗ ಶಂಕು ಮುದ್ರೆ ಅಂತ. ತೋರಿಸಿ ನಿಮ್ಗೆ ನಿಮ್ದು ವಿಡಿಯೋ ಆನ್ ಆಗಿದೆ, ತೋರಿಸಿ ಶ್ರೀ ಅವ್ರೆ. ಒಂದ್ ನಿಮಿಷ ಸರ್, ಆನ್ ಮಾಡ್ಕೊಂತೀನಿ. ಮಾಡ್ಕೊಳ್ಳಿ, ಅವ್ರು ತೋರಿಸ್ತಾರೆ, ಸ್ವಲ್ಪ ನೋಡಿ ಆ ಮುದ್ರೆ. ಸರಿ, ನಿಮ್ಮನ್ನ ಸ್ಪಾಟ್ ಲೈಟ್ ಮಾಡ್ತೀನಿ ಅಮ್ಮ, ನೋಡಿ. ಸರಿ, ತೋರಿಸಿ. ಈ ತರ ಪ್ರತಿಯೊಬ್ಬರು ಸಾಧನೆ ಮಾಡಿರೋದು ಇನ್ನೊಬ್ರಿಗೆ ಹೇಳ್ತಾ ಇರ್ಬೇಕು ಸ್ನೇಹಿತರೆ. ಕಾಣಿಸ್ತಿದೆಯಾ ಸರ್? ಇಲ್ಲ ಮೇಡಮ್ ಅವರೇ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಒಂದ್ ನಿಮಿಷ ಸರ್, ಇದೆ ಬ್ಯಾಕ್ ಹೊಚ್ಚಿದ ಬ್ಯಾಕ್ ಫ್ರಂಟ್ ಹೊಡ್ತಿದ್ವಿ. ಹೌದೌದು, ಬ್ಯಾಕ್ ಕ್ವಶನ್. ಒಂದ್ ನಿಮಿಷ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಕ್ಲೀನ್ ಆಗಿ ತೋರಿಸ್ತೀನಿ ಸರ್. ರೈಟ್. ಸರಿ ಮೇಡಮ್. ಒಳ್ಳೆ ದೊಡ್ಡ ಸ್ಟ್ಯಾಂಡ್ ಬಿಟ್ಟು. ಸೊ ನಮ್ಮ ಹಸ್ತ ಹೀಗೆ ಇದನ್ನ ಹೀಗ್ ತಗೊಂಡು ಕರೆಕ್ಟ್ ಇದೆ ಎಸ್, ಅಂದ್ರೆ ಕಾಣಿಸ್ತದೆ ಮೇಡಮ್. ಹೆಬ್ಬೆರಳು ಸೆಂಟ್ರಲ್ ಇಟ್ಕೊಂಡು ನಮ್ಮ ಈ ಹೆಬ್ಬೆರಳ ಹತ್ರ ಇಲ್ಲಿ 3ನೇ ಲೈನ್ ಇರತ್ತಲ್ವಾ? ಹೌದು. ಇದು ನಮ್ಮ ಇನ್ನೊಂದು ಬಲಗೈ ಹೆಬ್ಬೆರಳನ್ನ ಅಲ್ಲಿ ಟಚ್ ಮಾಡಿ, ಈ 4 ಬೆರಳುಗಳ ಮೇಲೆ ಕ್ಲೋಸ್ ಮಾಡಿ, ಈ 4 ಬೆರಳನ್ನ ಈ ನಮ್ಮ ಹೆಬ್ಬೆರಳಿಗೆ ಟಚ್ ಮಾಡಿದ್ರೆ ಶಂಕು ಮುದ್ರೆ. 4 ಬೆರಳಲ್ಲಮ್ಮ, 4 ಬೆರಳ, ಹೆಬ್ಬೆರಳಿಗೆ ಓನ್ಲಿ ತೋರ್ ಬೆರಳು ಟಚ್ ಮಾಡಿ, ತೋರ್ ಬೆರಳು ಮಾತ್ರ ಟಚ್ ಮಾಡಿ. ಮಿಕ್ಕಿದು 3 ಬೆರಳು ಸಪೋರ್ಟ್ ಆಗಿರ್ಲಿ ಹಿಂದ್ಗಡೆ. ಅರ್ಥ ಆಯ್ತು ಮೇಡಮ್, ಥ್ಯಾಂಕ್ ಯು. ಆಗುತ್ತೆ, ಥ್ಯಾಂಕ್ ಯು ಸರ್. ಈ ತರ ಇದೆ ಅಷ್ಟೇ. ಗೊತ್ತಾಯ್ತು. ರೈಟ್. ಥೈರಾಯ್ಡ್ಗೆ ನಿಮ್ಗೆ ನಾಡಿದೆ, ಥೈರಾಯ್ಡ್ ಬಗ್ಗೆ ಆಕುಪ್ರಜರಲ್ಲಿ ಪರಿಹಾರ ಕೊಡ್ತೀವಿ, ದಯವಿಟ್ಟು ಅದು ಗಮನಿಸ್ಕೊಳ್ಳಿ. ಸರ್ ಮತ್ತೆ ಇನ್ನೊಂದು ಮನೆ ಮದ್ದೇನಿಲ್ಲ ಸರ್ ಅದಕ್ಕೆ? ಮನೆ ಮದ್ದು ತುಂಬಾ ಇದೆ, ಮನೆ ಮದ್ದೇನಿಲ್ವಾ? ಮನೆ ಮದ್ದು ತುಂಬಾ ಇದೆ, ಈಗಾಗಲೇ ಹೇಳಿದ್ವಿ. ದಯವಿಟ್ಟು ಅದು ವಿಡಿಯೋಗಳು ನೋಡ್ಕೊಳ್ಳಿ ಮತ್ತೆ ಒಂದ್ಸರಿ. ಮಾತಾ ಟಿವಿಯಲ್ಲಿ ಮಾತಾ ಟಿವಿ ಸಬ್ಸ್ಕ್ರೈಬ್ ಮಾಡಿದ್ರಾ? ಚಂದದಾರ ಆಗಿದ್ಯಾ? ಇಲ್ಲ ಸರ್, ಅದು ನಾನು ಹೊಸದಲ್ವಾ, ಗೊತ್ತೇ ಇಲ್ಲ. ಗ್ರೂಪ್ ಅಲ್ಲಿ ಹಾಕ್ತಿವಿ.
ಇದನ್ನು ಲಿಂಕ್ ಹಾಕ್ತಿವಿ, ದಯವಿಟ್ಟು ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಒಳಗಡೆ ಹೋದ್ರೆ ಸರಿ ಸರ್, ನಿಮ್ಗೆ ಅದು ಮಾತಾ ಟಿವಿದ್ ಹಾಕಿ ಸರ್, ನಾವು ಸಬ್ಸ್ಕ್ರೈಬ್ ಆಗ್ತೀವಿ. ಎಸ್ ಓಕೆ, ಖಂಡಿತ. ಥ್ಯಾಂಕ್ ಯು ಸರ್. ರೈಟ್ ಸ್ನೇಹಿತರೆ, ಸೊ ಇನ್ನು ಯಾರ್ಯಾರು ಮಾತಾಡ್ಬೇಕು ದಯವಿಟ್ಟು ಬೇಗ ಮಾತಾಡಿ. ಸರ್ ಹೇಳಿ ಗಿರೀಶ್. ಹಲೋ ಹಾ ಸರ್, ಇದು ಗಿಡಮೂಲಿಕೆ ಅವರು ತೋರಿಸ್ರಿ ಅಂದ್ರೆ ಬ್ರಾಹ್ಮಿಯಲ್ಲಿ ಹ್ಮ್ ಬೇಕಾದ್ರೆ ನಾ ತೋರಿಸ್ತೀನಿ, ಬೇಕಾದ್ರೆ ಬಂದ್ರೆ ಇಲ್ಲೇ ಕೊಡ್ತೀನಿ ಸರ್ ನಾವು ಬಂದ್ರೆ. ಅಂದ್ರೆ ನಿಮ್ಮ ಪ್ರಾಂತ ಎಲ್ಲಿದೆಯೋ, ಅವ್ರು ಎಲ್ಲಿದಾರೋ, ಇವ್ರು ಬೆಂಗಳೂರು, ನೀವು ತುಂಬಾ ದೂರ ಶಿವಮೊಗ್ಗ. ಇರ್ತೀರಿ, ಶಿವಮೊಗ್ಗ. ಸೊ ಅದಕ್ಕೋಸ್ಕರ ಅಲ್ಲಿ ಬರ್ಬೇಕಂದ್ರೆ ತುಂಬಾ ದೂರನೇ ಆಗತ್ತೆ. ಯಾವ್ಯಾವ ಗಿಡಮೂಲಿಕೆಗಳು ಅಲ್ವಾ? ಹಾ, ಶಿವಮೊಗ್ಗದಲ್ಲಿ ಎಲ್ಲಿರೋದು ಸರ್? ಶಿವಮೊಗ್ಗ ಭದ್ರಾವತಿ. ಭದ್ರಾವತಿನ? ಓಕೆ ಸರ್. ಯಾಕೆಂದ್ರೆ ನೆಕ್ಸ್ಟ್ ವೀಕ್ ಶಿವಮೊಗ್ಗ ಪ್ಲಾನ್ ಇದೆ, ಬಟ್ ಭದ್ರಾವತಿವರೆಗೂ ಬರ್ತಿಲ್ಲ. ಭದ್ರಾವತಿ ಬಂದೇ ಹೋಗ್ಬೇಕಲ್ಲ. ಇಲ್ಲ, ಸಾಗರ ಅಷ್ಟೇ ಅಲ್ವಾ ಬರೋದು? ಫಸ್ಟ್ ಭದ್ರಾವತಿವರೆಗೂ ಭದ್ರಾವತಿ, ನೆಕ್ಸ್ಟ್ ಶಿವಮೊಗ್ಗ. ಓಕೆ. ನೀವು ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋಗ್ಬೇಕಂದ್ರೆ ಫಸ್ಟ್ ಭದ್ರಾವತಿ ಮುಟ್ಲೇಬೇಕು. ಹೌದಾ? ಓಕೆ, ಅಷ್ಟ್ ಐಡಿಯಾ ಇಲ್ಲ. ಟ್ರೈನ್ ಅಲ್ಲ, ಡೈರೆಕ್ಟ್ ಅಲ್ಲಿ ಬರ್ತೀವಲ್ಲ ಅಷ್ಟೇ ಗೊತ್ತಿತ್ತು. ಯಾವ್ದು ಬರೋದು ನೀವು? ಟ್ರೈನ್ ಇಲ್ಲ, ಬಸ್ ಸರ್. ಹಾ, ಬರ್ಬೋದು, ಆರಾಮಾಗಿ ಬರ್ಬೋದು. ಭದ್ರಾವತಿಗೆ ಬಂದೇ ಹೋಗ್ಬೇಕು ಶಿವಮೊಗ್ಗಕ್ಕೆ. ಓಕೆ. ಅವ್ರ ನಂಬರ್ ತಗೊಂಡು ಭೇಟಿ ಆಗೋ, ಸಿಗತ್ತೆ, ಎಲ್ಲ ನೋಡ್ಬೋದು ಅಲ್ಲಿ. ಅವ್ರ ತೋಟ ಇದೆ. ಪ್ಲಾನೆಟ್ಸ್ ಬೆಳೆಸ್ತಿದ್ದೀರಾ ಸರ್? ನಮ್ಮ ಪ್ಲಾನೆಟ್ಸ್ ಬೆಳೆಸಲ್ಲ, ನಮ್ ಸುತ್ತಮುತ್ತ ರೈತರಿಗೆ ಕೆಲಸ ಮಾಡ್ತೀವಲ್ಲ, ನೋಡ್ತೀವಲ್ಲ, ಗೊತ್ತಾಗ್ಬಿಡುತ್ತೆ. ಇವಾಗ ನಾನು ಮೆಡಿಷನ್ ಪ್ಲಾಂಟ್ ಅಲ್ಲಿ ನೋಡ್ತೀನಿ, ಮತ್ತೆ ಅದನ್ನೇ ನಾನು ವರ್ಕ್ ಮಾಡ್ತೀನಿ. ಇವಾಗ ಥೈರಾಯ್ಡ್ ಅಂದ್ರಲ್ಲ, ಹಾ ಸರ್. ಅದಕ್ಕೆ ಮುತ್ಕುದ ಎಲೆ, ಇಲ್ಲ ಅಂದ್ರೆ ಧನಿಯಾ ಇದೆಯಲ್ಲ, ರಾತ್ರಿ ನೆನ್ಸಿ ಬೆಳಿಗ್ಗೆ ಕುಡಿಯೋದ್ರಿಂದ ಹಾ. ಥೈರಾಯ್ಡ್ ಕಮ್ಮಿ ಆಗುತ್ತೆ. ಹೌದು. ನೀವು ಬ್ರಾಹ್ಮಿ ಎಲೆಯಿಂದ ಬ್ರೈನಿ ವರ್ಕ್ ಆಗುತ್ತೆ. ಒಂದೆಲ್ಗ ಅಂತಾರೆ ಕನ್ನಡದಲ್ಲಿ. ಹಾ ಸರ್. ನರದ ಸಮಸ್ಯೆಗೆ ಯೂಸ್ ಆಗುತ್ತೆ. ಓಕೆ. ಇನ್ನು ನಮಗೆ ಸುಮಾರು ಇದಾವೆ, ಎಲ್ಲವೂ ಮಾಡಕ್ಕೆ ಒಂದೇ ಸೆಷನ್ ಸಾಕಾಗಲ್ಲ, ತುಂಬಾ ಟೈಮ್ ಹಿಡಿತದೆ ಅದಕ್ಕೆ. ಸರ್ ಇನ್ನೊಂದ್ ರಿಕ್ವೆಸ್ಟ್ ಸರ್, ರಂಗನಾಥ್ ಸರ್. ಈಗ ಅವ್ರಿಗೆ ಅಲ್ಲಿ ಗೊತ್ತಿದೆ ಅಲ್ವಾ, ಸೊ ಅದ್ ಎಲೆಗಳನ್ನ ಅದನ್ನೆಲ್ಲ ಒಂದ್ ಸ್ಮಾಲ್ ವಿಡಿಯೋ ಮಾಡಿ ಈ ತರ ಕ್ಲಾಸ್ ಸೆಕ್ಷನ್ ಅಲ್ಲಿ ಅದನ್ನ ಅವ್ರು ತೋರಿಸ್ಬೋದಲ್ಲ? ಅದು ಎಲೆಗಳು ಅದೇ ಈಗ ಹೇಳಿದೆ ಆಲ್ರೆಡಿ ಇವ್ರಿಗೆ, ಗಿರೀಶ್ ಅವ್ರಿಗೆ ಹೇಳಿದ್ದೀನಿ, ಒಂದ್ ಸಮಯ ಕೊಡ್ತೀನಿ. ಎಲ್ಲಾ ಎಲೆಗಳು ಈಗ ಇದು ಮುಕ್ತಾಯ ಆಗ್ಲಿ, ನಾಳೆ ನಾಡಿದ್ದು ಈ ಕ್ಯಾನ್ಸರ್ ಬಗ್ಗೆ ಈ ಕಷಾಯಗಳು ಎಲ್ಲ ಮುಕ್ತಾಯ ಆಗ್ಲಿ. ಓಕೆ, ಆಮೇಲೆ ಒಂದು ಸಮಯ ಕೊಡೋಣ. ಅವ್ರಿಗೆ ಕೊಟ್ರೆ ಖಂಡಿತವಾಗಿ ಅವ್ರಿಗೆ ಅವಕಾಶ ಸಿಗತ್ತೆ, ಎಲ್ಲಾ ಎಲೆಗಳು ತೋರಿಸುವಂತ ಅವಕಾಶ ಇರ್ತದೆ. ಅಲ್ಲ, ನಮ್ ಗುರುಗಳು ಒಬ್ರು ಹೇಳಿದ್ರು, ಕ್ಯಾನ್ಸರ್ಗೆ ಮಾವಿನ ಎಲೆಯಿಂದ ನೀರಲ್ಲಿ ಹಾಕೊಂಡ್ ಕುಡಿಯೋದ್ರಿಂದ ಕ್ಯಾನ್ಸರ್ ತಡೆಗಟ್ಬೋದು ಅಂತ ಹೇಳ್ತಾರೆ. ನಮ್ ಗುರುಗಳು ಹೇಳಿರೋದು. ಯಾವ್ದು ನೀರು? ಮಾವಿನ ಎಲೆ ಚಿಗುರು ಅದ್ರಲ್ಲಿ ಹಾಕೊಂಡಿ. ರೈಟ್ ಕರೆಕ್ಟ್. ಸರ್ ಇನ್ನೊಂದು ರಿಕ್ವೆಸ್ಟ್ ಸರ್, ರಂಗನಾಥ್ ಸರ್. ಹೇಳಿಮ್ಮ. ಅಂದ್ರೆ ನಾನು ರಾಂಗೋ ರೈಟೋ ಗೊತ್ತಿಲ್ಲ, ಈಗ ಅವ್ರು ಹೇಳಿದ್ರೆ ನನ್ನ ಒಪಿನಿಯನ್ ಕೇಳ್ತಿದ್ದೀನಿ. ಈಗ ನೀವ್ ಹೇಳ್ತಿದ್ರೆ, ಈಗ ಇನ್ನೊಬ್ರಿಗೂ ಏನೋ ಒಂದು ಮಾಹಿತಿ ಗೊತ್ತಿದೆ ಅಂದ್ರೆ ಅದನ್ನ ಕೂಡ ಶೇರ್ ಮಾಡ್ಬೋದಲ್ವಾ? ಈಗ ಪರ್ಟಿಕ್ಯುಲರ್ ಇವಾಗ ಕ್ಯಾನ್ಸರ್ ಟೈಮ್ ಅಲ್ಲಿ ನೀವ್ ಹೇಳ್ತಿದ್ದೀರಲ್ವಾ, ಅದು ಇನ್ನೊಬ್ರಿಗೆ ಇನ್ಯಾವ್ದೋ ಔಷಧಿ ಗೊತ್ತಿದೆ ಅಂದ್ರೆ ಕೂಡ ಅದನ್ನು ಶೇರ್ ಮಾಡ್ಬೋದಲ್ಲ ಸರ್? ಮಾಡ್ಬೋದು. ಅದಕ್ಕೆ ಅಲ್ಲ ನಾವು ಪ್ರಶ್ನೋತ್ತರ ಮತ್ತೆ ಅನುಭವ ಹಂಚಿಕೆ ಅನ್ನೋದು. ಇದು ಸೀತಾಫಲದ ಎಲೆನೂ ಇದೆಯಲ್ಲ, ಇದು ರಾಮ್ ಸೀತಾಫಲ ಇದೆಯಲ್ಲ. ಒಂದ್ ನಿಮಿಷ. ಪ್ರಶ್ನೋತ್ತರ ಅನುಭವ ಹಂಚಿಕೆ ಅಂತ ಕೊಟ್ಟಿರೋದು ಅವಕಾಶ ನಿಮ್ಗೂ ಅದಕ್ಕೋಸ್ಕರನೇ. ಅಂದ್ರೆ ನಾನು ಹೇಳೋದು ನನ್ನ ಪರಿಹಾರಗಳು, ನನ್ಗೆ ಗೊತ್ತಿರೋದು, ನಾನು ಸ್ಟಡಿ ಮಾಡಿ ಗ್ರಂಥಗಳು ಓದಿ ಅನ್ನೋದು ಹೇಳ್ತೀನಿ. ನೀವು ನಿಮ್ಗೆ ಗೊತ್ತಿರೋದು ಮತ್ತೆ ಯಾರು ಅನುಭವ ಪಟ್ಟಿದ್ರೆ ಈಗಾಗ್ಲೇ, ಅವರೇ ಒಂದು ಪರಿಹಾರ ಮಾಡ್ಕೊಂಡು ಈಗಾಗ್ಲೇ ಗುಣಪಟ್ಟಿದ್ರೆ ಅದನ್ನು ಹಂಚ್ಕೋಬಹುದು ಇಲ್ಲಿ. ಓಕೆ, ಗುಡ್ ಮಾರ್ನಿಂಗ್ ಸರ್. ಹೇಳಿ. ನಮಸ್ಕಾರ ಸರ್, ನಮ್ಮ ಹೆಸರು ಮಮತಾ ಸರ್. ಸರ್ ಯಾವಾಗ್ಲೇ ಹೇಳಿದ್ರಲ್ಲ ಹಿಮೋಗ್ಲೋಬಿನ್ಗೆ ಹೆಂಗ್ ಮಾಡ್ಬೇಕು ಅಂತ. ಅಂಜೂರ ಹಣ್ಣು ಇರುತ್ತಲ್ಲ ಸರ್, ಅದನ್ನ ಒಂದು 3 or 4 ಪೀಸ್ ನೈಟ್ ಅಲ್ಲಿ ಕ್ಲೀನ್ ಆಗಿ ತೊಳ್ದ್ಬಿಟ್ಟು ನೆನಕೊಂಡು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ತಿನ್ಬೇಕು. ಆ ನೀರು ಚೆಲ್ಬಾರ್ದು, ಅದನ್ನು ಕುಡಿಬೇಕು ಸರ್. ಹಾಗ್ ಮಾಡಿದ್ರೆ 1 month ಅಲ್ಲಿ ಆಟೋಮೆಟಿಕ್ ಆಗಿ ಬ್ಲಡ್ ಲೆವೆಲ್ ಚೆನ್ನಾಗಿ ರೈಸ್ ಆಗುತ್ತೆ ಸರ್. ಅದು ನಾನ್ ಮಾಡಿದ್ದೀನಿ, ಅನುಭವ ಆಗಿದೆ. ಇವನ್ ನನ್ ಮಕ್ಳಿಗೂ ಮಾಡಿದೀನಿ, ಒಳ್ಳೆ ಗುಡ್ ರಿಸಲ್ಟ್ ಇದೆ ಸರ್ ಅದು ಅಂಜೂರ ಹಣ್ಣಿಂದು. ಸರ್ ನಾನ್ ಒಂದ್ ಕ್ವಶನ್ ಸರ್, ಈ ಕಡೆ ನಮ್ ಕಸಿನ್ ಒಬ್ರಿಗೆ ಪ್ಯಾರಾಲೈಸಿಸ್ ಆಗಿದೆ ಸರ್. ಅವರು ಧ್ಯಾನ ಏನು ಮಾಡಲ್ಲ ಸರ್. ಅವ್ರಿಗೆ ಸ್ವಲ್ಪ ಏನಾದ್ರು ಪರಿಹಾರ ಹೇಳ್ತಿದ್ರ ಸರ್?
ಏನ್ ಪರಿಹಾರ ಅಂದ್ರೆ ಈಗ ಅವರು ಮುದ್ರೆಗಳು ಮಾಡ್ಕೋಬಹುದು. ಇನ್ನು ಈ ಒಳ್ಳೆ ಆರೋಗ್ಯ ಶೈಲಿ, ಈಗ ಈ ಏನಂದ್ರೆ ಅವ್ರಿಗೂ ಬಂದಿರೋದು ಕಾರಣ ಒಂದೇ, ಅವ್ರಿಗೆ ಏನಾಗಿದೆ ಅಂದ್ರೆ ಒತ್ತಡ ಜಾಸ್ತಿ ಆಗೋದು ಅಲ್ವಾ, ಅವ್ರ ಆಹಾರ ಶೈಲಿ ಸರಿಯಾಗಿಲ್ಲ. ಅದೆಲ್ಲ ಈಗ ಅವ್ರು ಸರಿಪಡಿಸ್ಕೋಬೇಕು. ಅಟ್ಲೀಸ್ಟ್ ಈಗ ಸರಿಪಡಿಸ್ಕೊಂಡ್ರೆ ಸ್ವಲ್ಪ ಗುಣ ಆಗೋ ಅಂತ ಅವಕಾಶ ಹೆಚ್ಚಿರತ್ತೆ ಅಲ್ವಾ. ಅದ್ ಜೊತೆಗೆ ನೀವು ಯಾರನ್ನ ನಿಮ್ಗೆ ಗೊತ್ತಿರುವಂತ ಮರ್ಮ ಥೆರಪಿಸ್ಟ್ ಇದ್ರೆ ಅಲ್ಲಿ ಹೋಗಿ ತೋರಿಸ್ಕೊಳ್ಳಿ ಸ್ವಲ್ಪ. ಮರ್ಮ ಥೆರಪಿಸ್ಟ್ ಮರ್ಮ ಚಿಕಿತ್ಸೆ ತುಂಬಾ ಚೆನ್ನಾಗಿ ಮಾಡ್ತದೆ, ತುಂಬಾ ಚೆನ್ನಾಗಿ. ಪರಮ ಚಿಕಿತ್ಸಾ ಆಯುರ್ವೇದಿಕ್ ಅಲ್ಲಿ ಮಾಡ್ತಾರಲ್ಲ. ಆಯುರ್ವೇದದಲ್ಲಿ ಏನಂದ್ರೆ ಅವರು ಇದು ಒಂಥರ ಒಳ್ಳೆ ಮಸಾಜು ಅಂದ್ರೆ ಇದೆಲ್ಲ ಕೊಡ್ತಾರೆ. ಆ ಜೊತೆಗೆ ಅವರು ಅಂದ್ರೆ ಮೆಡಿಸಿನ್ ಇದ್ರೆ ಮೆಡಿಸಿನ್ ಕೊಡ್ತಾರೆ ಆಯುರ್ವೇದದಲ್ಲಿ, ಅದು ತೋರಿಸ್ಕೊಳ್ಳಿ. ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡೋದು ಈ ಯಾವುದು ಈ ಕಾಯಿಲೆಗಳಿಗೆ, ಪ್ಯಾರಾಲಿಸಿಸ್ ಇಂಥದ್ದು, ಪಾರ್ಶ್ವವಾಯು. ಅದು ಖಂಡಿತವಾಗಿ ಏನಂದ್ರೆ ಈ ಮರ್ಮ ಚಿಕಿತ್ಸೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅದಕ್ಕೆ. ಸರ್ ಪಾರ್ಶ್ವವಾಯು ಬರಬಾರ್ದಂದ್ರೆ ಹೊಂಗೆ ಗಿಡದ ಎಲೆ ಇದೆಯಲ್ಲ ಅದರಲ್ಲಿ ಹಾಲು ಉಜ್ಬೇಕು ಸರ್. ಅದು ಇದು ಮುದ್ರಾ ತೋರಿಸಿ ಸರ್. ಮುದ್ರಾ ಬಂದು ಪಾರ್ಶ್ವವಾಯುಗೆ, ಪ್ಯಾರಾಲಿಸಿಸ್ ಅಂದ್ರೆ ಇದಕ್ಕೂ ಒಂಥರ ಹೇಳ್ಬೇಕಂದ್ರೆ ಈ ಅಪಾನ ವಾಯು ಮುದ್ರಾ ಒಳ್ಳೇದೇ. ಅಪಾನ ವಾಯು ಮುದ್ರಾ ಪ್ರಾಕ್ಟೀಸ್ ಮಾಡ್ಕೋಬಹುದು, ತುಂಬಾ ಒಳ್ಳೇದು, ಉತ್ತಮ ಪರಿಹಾರ ಕೊಡತ್ತೆ, ನೋಡ್ಕೊಳ್ಳಿ ಅಪಾನ ವಾಯು ಮುದ್ರಾ. ಮಾರ್ನಿಂಗ್ ಒಂದು 40 minutes. ಅರ್ಥ ಆಗ್ತಾ ಇದೆಯಾ? ಹಾ ಸರ್. ಓಕೆ, ಇದು ಡೈಲಿ ಬೆಳಗ್ಗೆ ಒಂದು 40 ನಿಮಿಷ, ಸಾಯಂಕಾಲ ಒಂದು 40 ನಿಮಿಷ ಮಾಡಿ. ಇದಾದ್ಮೇಲೆ ಪ್ರಾಣಾಯಾಮ ಮಾಡಿ. ಸರ್ ಈಗ ಇದು ಬುದ್ಧ ಪೌರ್ಣಿಮೆಗೆ ಬರ್ಬೇಕು ಅಂತ ಇದೀವಿ ಸರ್, ಯಾವತ್ ಬರ್ಬೇಕು? ನಿಮ್ಗೆ ಆಲ್ರೆಡಿ ಹಂಚಿದ್ವಲ್ಲಮ್ಮ ಇನ್ಫಾರ್ಮೇಶನ್ ಎಲ್ಲ. 21ನೇ ತಾರೀಕು ಅಂತ ಹೇಳಿದ್ದೀರಾ? ಅದು ಒಂದ್ ದಿವಸ ಮುಂಚೆ ಆಮೇಲೆ ಇನ್ನೊಂದೇನಂದ್ರೆ ಏನೇನು ಅಲ್ಲಿ ಚೆಕ್ ಮಾಡ್ಕೋಬೇಕು. ನಿಮ್ಮ ಇದು ಅಕಾಮಿಡೇಷನ್ ಎಲ್ಲ ಮುಂದೆ ಚೆಕ್ ಮಾಡ್ಕೊಳ್ಳಿ, ಈಗಿಂದಾನೆ ಶುರು ಮಾಡ್ಕೊಳ್ಳಿ. ಅಲ್ಲಿ ಅವ್ರ ಅಕಾಮಿಡೇಷನ್ಸ್ ಎಲ್ಲ ಬುಕ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ನಂಬರ್ ಎಲ್ಲ ಇದೆ, ನಂಬರ್ಸ್ ನೋಡ್ಕೊಳ್ಳಿ. ನಂಬರ್ಸ್ ಕಾಲ್ ಮಾಡ್ಕೊಂಡು ನಿಮ್ಮ ಅಕಾಮಿಡೇಷನ್ಸ್ ಅದು ಪ್ರಾಧಾನ್ಯವಾಗಿರೋದು. ಯಾಕಂದ್ರೆ ಅಲ್ಲಿ ಅಕಾಮಿಡೇಷನ್ ಸ್ವಲ್ಪ ಕಷ್ಟ ಆಗತ್ತೆ, ಹೆಚ್ಚು ಜನ ಬರ್ತಾರಲ್ಲ, ಜನಸಾಂದ್ರತೆ ಜಾಸ್ತಿ ಇರತ್ತೆ, ಅದಕ್ಕೋಸ್ಕರ. ಸರ್ ಈಗ ಅಲ್ಲಿ ಇದು ಫ್ರೀ ಅಕಾಮಿಡೇಷನ್ ಏನಿರಲ್ಲ ಸರ್? ಅದೇ ಫ್ರೀ ಅಕಾಮಿಡೇಷನ್ ಇರಲ್ಲ? ಫ್ರೀ ಅಕಾಮಿಡೇಷನ್ ಅದೆಲ್ಲ ನೀವು ಅವ್ರ ಹತ್ರ ಚರ್ಚೆ ಮಾಡಿ, ಯಾಕಂದ್ರೆ ನಾವು ಹೆಚ್ಚು ಅದ್ರ ಮೇಲೆ ಗಮನ ಕೊಡಲ್ಲ. ಯಾಕಂದ್ರೆ ನಾನು ಇನ್ಫಾರ್ಮೇಶನ್ ಕೊಡೋವರೆಗೆ ಅಷ್ಟೇ. ಆಮೇಲೆ ನಾನು ಸಮಯ ಕಡಿಮೆ ಇರ್ತದೆ, ನಾವು ಅದೆಲ್ಲ ನೋಡಕ್ ಹೋಗಲ್ಲ. ಶನಿವಾರನೇ ಬರ್ಬೇಕಾ ಸರ್? ಅದೇ ನೀವು ಒಂದ್ ದಿವಸ ಮುಂಚೆ ನೈಟ್ ಸೇರ್ಕೊಂಡ್ರೆ ಒಳ್ಳೇದು. ಅದು ಶೆಡ್ಯೂಲ್ ಕೊಡ್ತಾರೆ ನೋಡಿ. ಇನ್ನೊಂದು ಆದಷ್ಟು ಬೇಗನೆ ಪೂರ್ತಿ ಪ್ರತಿದಿನ ಶೆಡ್ಯೂಲ್ ಕೊಡ್ತಾರೆ, ಆದಷ್ಟು ಬೇಗ ಕೊಡ್ತಾರೆ ಖಂಡಿತ. ಆ ಶೆಡ್ಯೂಲ್ ನೋಡ್ಕೊಂಡು ನೀವು ನಿಮ್ಮ ಪ್ರಯಾಣವನ್ನು ಪ್ಲಾನ್ ಮಾಡ್ಕೊಳ್ಳಿ. ಓಕೆ ಸರ್. ನನಗೆ ಸ್ವಲ್ಪ ಇದು ಗ್ರೂಪ್ ಅಲ್ಲಿ ಅಡ್ರೆಸ್ ಸೆಂಡ್ ಮಾಡ್ತೀರಾ ಸರ್? ಯಾವ್ದಕ್ಕೆ? ಇದು ಬುಧ ಪೌರ್ಣಿಮಾ ಪ್ಲೇಸಾ? ಹಾ ಸರ್. ಪಿರಮಿಡ್ ವ್ಯಾಲಿ ಅಂತ. ಓಕೆ, ಅದು ಲೊಕೇಶನ್ ಶೇರ್ ಮಾಡ್ತೀವಿ, ಗೂಗಲ್ ಲೊಕೇಶನ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ರೈಟ್ ಸ್ನೇಹಿತರೆ, ಈಗಾಗಲೇ ಡೀಟೇಲ್ಸ್ ಸೆಂಡ್ ಮಾಡ್ಬಿಡಿ ಸರ್. ಮೊಬೈಲ್ ನಂಬರ್ ಯಾರ್ದು ಸರ್? ಅದು ಬುದ್ಧ ಪೌರ್ಣಿಮೆಗೆ ಬರುವಾಗ ಅದೆಲ್ಲ ಒಂದು ಈಗಾಗಲೇ ಹಂಚಿದೀವಿ. ಮತ್ತೆ ಒಂದ್ಸರಿ ಇವತ್ತು ನಾಳೆ ನಾನು ಕಳ್ಸ್ಕೊಡ್ತೀನಿ. ನೀವು ಹೊಸದಾಗಿ ಜಾಯ್ನ್ ಆಗಿದ್ರಲ್ಲ ವಾಟ್ಸಪ್ ಅಲ್ಲಿ, ನಿಮ್ಗೆ ಬರುತ್ತೆ ಈಗ. ಆಮೇಲೆ ಈ ಥೈರಾಯ್ಡ್ ಬಗ್ಗೆ ಸ್ವಲ್ಪ ಇನ್ನೊಂದು ಒಳ್ಳೆ ಪರಿಹಾರ ಅಂದ್ರೆ, ರಾತ್ರಿ 8 ಗಂಟೆ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ, 1 ಕಪ್ ನೀರು ತಗೊಳ್ಳಿ, ಅದಕ್ಕೊಂದು ಅರ್ಧ ಚಮಚ ಅರಿಶಿನ ಪೌಡರ್ ಹಾಕೊಳ್ಳಿ, 1 ಚಮಚ ಜೀನು ಹಾಕಿ ಸೇವನೆ ಮಾಡಿದ್ರೆ ಒಳ್ಳೇದು. ಅಂದ್ರೆ ಶುಗರ್ ಇರೋರು ಜೀನು ಅನ್ನೋದು ಸ್ವಲ್ಪ ಅವಾಯ್ಡ್ ಮಾಡಿ, ಜೇನುತುಪ್ಪನೂ ಬೇಡ. ಸೊ ಖಂಡಿತವಾಗಿ ಅರಿಶಿನ ಪೌಡ್ರು, ಅರ್ಧ ಚಮಚ ಅರಿಶಿನ ಪೌಡರ್, 1 ಕಪ್ ನೀರು, ಇದು ಒಳ್ಳೇದು. ಆಮೇಲೆ ಇನ್ನು ನೀವು ಮಾಡ್ಕೊಳ್ಳೋದು ಬಿಸಿನೀರ ತಣ್ಣೀರ ಸರ್? ಉಗುರು ಬೆಚ್ಚ ನೀರು. ಆಮೇಲೆ ಇನ್ನೊಂದೇಂದ್ರೆ ಪ್ರತಿಯೊಂದು ದಿವಸ ತುಳಸಿ ಕಷಾಯ 1 ಕಪ್ ಸೇವನೆ ಮಾಡಿ, ಯಾವ್ದೊಂದು ಸಮಯದಲ್ಲಿ ಖಾಲಿ ಹೊಟ್ಟೆದಲ್ಲಿ ಬೆಳಗ್ಗೆ ಸೇವನೆ ಮಾಡಿದ್ರೆ ಒಳ್ಳೇದು. ದಿನಕ್ಕೊಂದ್ಸಾರಿ. ಯಾಕಂದ್ರೆ ಮಾತ್ರೆ ತಗೊಂತಾ ಇದ್ದಾರೆ. ಮಾತ್ರೆ ತಗೊಂಡ್ರೆ ಅದು ತಗೊಳ್ಳಿ, ಪರವಾಗಿಲ್ಲ. ಇದು ನೀವು ತಗೊಂತಾ ಇದ್ರೆ ನಿಮ್ಗೆ ಗುಣ ಆಗತ್ತೆ, ಅವಾಗ ಮಾತ್ರೆ ಬಿಡ್ಬೋದು. ಈ ಮುದ್ರೆ ಇಲ್ಲಿವಲ್ಲ, ಈಗ ಮುದ್ರೆನ ಪಾಲನೆ ಮಾಡಿ, ಆಮೇಲೆ ಈ ಮನೆ ಮದ್ದುಗಳು ಪಾಲನೆ ಮಾಡಿ. ಅಷ್ಟು ಮಾಡಿ. ಥ್ಯಾಂಕ್ ಯು.
ಸರ್ ಹ್ಮ್ ಹೇಳಿ. ಸರ್ ಏನಿಲ್ಲ, ಅದೇ ಮೇಡಮ್ ಇವರು ತ್ರಿವೇಣಿ ಮೇಡಮ್ ಕೇಳ್ತಾ ಇದ್ರಲ್ಲ ಸರ್, ಪ್ಲಾಂಟ್ಸ್ ಎಲ್ಲ, ಪ್ಲಾಂಟ್ಸ್ ಆಕ್ಚುಲಿ ನರ್ಸರಿ ಇರುತ್ತಲ್ಲ ಸರ್, ಹೌದು. ಆ ನರ್ಸರಿಯಲ್ಲಿ ಹೋದ್ರೆ ಅಲ್ಲೇ ನೋಡ್ಬೋದು ಸರ್ ಅದು. ಸುಮಾರು ಪ್ಲಾಂಟ್ಸ್ ಅಲ್ಲಿ ನರ್ಸರಿನಲ್ಲಿ ಸಿಗುತ್ತೆ ಸರ್. ಇವನ್ ಬೆಂಗಳೂರಿನಲ್ಲಿ ನರ್ಸರಿಗಳು ಇರುತ್ತಲ್ವಾ, ನರ್ಸರಿನಲ್ಲಿ ಹೋದ್ರೆ ಅಲ್ಲಿ ಕೇಳಿದ್ರೆ ಹೇಳ್ತಾರೆ ಸರ್. ಇವೆಲ್ಲ ಅವರು ಅವೆಲ್ಲ ಕಾಮನ್ ಆಗಿ ಒಂದು ನರ್ಸರಿಯಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ನರ್ಸರಿ ಕಡೆ ಹೋಗ್ಬೇಕು ನಾವು, ಅಂದ್ರೆ ಸ್ವಲ್ಪ ಓಡಾಡ್ಬೇಕು. ಕರೆಕ್ಟ್ ಒಂದೇ ಪ್ಲೇಸ್ ಅಲ್ಲಿ ಸಿಗ್ತದಂತ ಗ್ಯಾರಂಟಿ ಇರಲ್ಲ, ಆದ್ರೆ 1-2-3 ಪ್ಲೇಸ್ ಅಲ್ಲಿ ನಾವು ಓದಿದ್ರೆ ಹೋಗಿ ಅಂದ್ರೆ ಒಂದ್ ಸ್ವಲ್ಪ ಓಡಾಡಿದ್ರೆ ಖಂಡಿತವಾಗಿ ನಿಮ್ಗೆ ಎಲ್ಲಾ ಕಲೆಕ್ಷನ್ ಮಾಡ್ಕೋಬಹುದು. ಹೌದು ಸರ್, ಅದು ಒಂದೆಲೆ ಬಂದ್ಬಿಟ್ಟು ಅದೆಲ್ಲ ಆಲ್ಮೋಸ್ಟ್ ಎಲ್ಲ ತರಕಾರಿ ಅಂಗಡಿನಲ್ಲಿ ಸಿಗುತ್ತೆ ಸರ್. ಅದು ಒಂದೆಲೆ ಸೊಪ್ಪು ಅಂತ ಹೇಳ್ಬಿಟ್ಟು ಅದೇನ ಕಾಮನ್ ಆಗಿ ಸಿಗುತ್ತೆ ಸರ್. ಅದು ಮತ್ತೆ ಅಮೃತ ಬಳ್ಳಿ, ಆಲ್ಮೋಸ್ಟ್ ಅಮೃತ ಬಳ್ಳಿ ಯಾವ್ದೇ ನರ್ಸರಿಗೆ ಹೋದ್ರೆ ಆಲ್ಮೋಸ್ಟ್ ಅಲ್ಲಿ ಇರುತ್ತೆ ಸರ್, ಅಲ್ಲಿ ಅಮೃತ ಬಳ್ಳಿ. ಅಮೃತ ಬಳ್ಳಿ ಇರುತ್ತೆ, ಕರೆಕ್ಟ್. ಇವತ್ತು ಎಲ್ಲೊಂತ ಎಲೆಗಳು ತುಂಬಾ ನಮಗೂ ಅನುಕೂಲ ಅಂತ ಎಲೆಗಳೇ ಹೇಳಿದ್ವಿ ಇವತ್ತು. ಆಕ್ಚುಲಿ ಈ 4 ಕ್ಯಾನ್ಸರ್ ಬಗ್ಗೆ ಹೇಳಿದ್ರ ಈ ಕಷಾಯಗಳು ಇಲ್ಲಂತ ಎಲ್ಲಾ ಎಲೆಗಳು ಅನುಕೂಲವಾಗಿ ಸಿಗತ್ತೆ ಅಂತ ಅನ್ಕೊಂಡಿದೀನಿ. ಸೊ ಯಾವ್ದಾದ್ರು ಸಿಕ್ಕಿಲ್ಲ ಅಂದ್ರೆ ಮತ್ತೆ ಒಂದ್ಸರಿ ನಮ್ಮ ಈಗ ಮಿತ್ರರು ಗಿರೀಶ್ ಅವರು, ಅವ್ರಿಗೆ ಗೊತ್ತಿದೆ, ಸೊ ಆ ಕಡೆ ಹೋದ್ರೆ ಅವರು ತೋರಿಸ್ತಾರೆ. ಇಲ್ಲಾಂದ್ರೆ ಅವರು ಜೂಮ್ ಅಲ್ಲಿ ಒಂದ್ಸರಿ ನಾನು ಅವ್ನು ಈ ಕ್ಯಾನ್ಸರ್ಗೂ ಈ ಕಷಾಯಗಳ ಈ ಪರಿಹಾರಗಳು ನಾಳೆ ಮುಕ್ತಾಯ ಮಾಡ್ತೀವಿ, ಪೂರ್ತಿ ಮುಕ್ತಾಯ ಮಾಡ್ತೀವಿ. ಅವಾಗ ಅವ್ರನ್ನೊಂದು ಸೆಷನ್ ಅಲ್ಲಿ ನಾಡಿದ್ದು ಆತರ ಸೆಷನ್ ಕರೆದು ಎಲ್ಲ ಒಂದ್ಸರಿ ತೋರ್ಸಕ್ಕೆ ಪ್ರಯತ್ನ ಮಾಡೋಣ. ಏನೇನು ಅವ್ರ ಹತ್ರ ಲಭ್ಯವಾಗತ್ತೆ ಅದೆಲ್ಲ ತೋರಿಸ್ತಾರೆ. ಆಮೇಲೆ ಪರಿಹಾರಗಳು ಸ್ವಲ್ಪ ಹೇಳ್ಬೇಕಂತ ಅನ್ಕೊಂಡಿದ್ದಾರೆ, ಈ ಮನೆ ಮದ್ದು ತರ, ಅದನ್ನು ಅವರಿಂದ ನಾವು ಸ್ವೀಕಾರ ಮಾಡೋಣ. ಫೈನ್ ಸರ್, ಓಕೆ, ಥ್ಯಾಂಕ್ ಯು ಸರ್. ರೈಟ್. ಸ್ನೇಹಿತರೆ, ಇನ್ನು ಯಾರಾದ್ರೂ ಮಾತಾಡ್ಬೇಕಾ? ದಯವಿಟ್ಟು ಮಾತಾಡಿ ಬೇಗ. ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಸರ್ ಇದು ನಮ್ದು ನಿನ್ನೆ ಆಗಿದಂತ ಅನುಭವ, ನಿಮ್ಮ ಅಕ್ಯುಪ್ರೆಷರ್ ಹೇಳಿದ್ರಲ್ಲ ಸರ್. ನಿನ್ನೆ ಸಡನ್ಲಿ ನನ್ನ ಮಗನಿಗೆ 3.5 ವರ್ಷ ಹುಡುಗಿದ್ದಾನ, ಒಮ್ಮೆ ಸಡನ್ಲಿ ವಾಮಿಂಟ್ ಆಯ್ತು ನೈಟ್ 3 ಗಂಟೆಗೆ. ವಾಮಿಂಟ್ ಆಗಿ ಬಾಳ ಪೇನ್, ಹೊಟ್ಟೆ ಪೇನ್. ಈ 3 ಗಂಟೆ ನಂಬಲ್ಲಿ ಯಾವ್ದೇ ಟಾನಿಕ್ ಇಲ್ಲ. ನನ್ನ ಮನೆಯಲ್ಲಿ ಹತ್ರ ನಾ ಈ ಫೌಂಡೇಶನ್ ಸೇರ್ದ ಹಿಡಿದು ನಾನಂತೂ ಟ್ಯಾಬ್ಲೆಟ್ ಮಕ್ಕ ದೇಹಾನ್ ಮಾಡ್ಬಿಟ್ಟಿದೀನಿ. ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ನು ನಿಮ್ಮಂತ ಇರೋ ಮುದ್ರೆಗಳು ಅವು ಯೂಸ್ ಮಾಡ್ತಾ ಇದ್ದೀನಿ. ಆದ್ರೆ ನಿನ್ನೆ ನನ್ನ ಮಗನಿಗೆ ಹಿಂಗಾದಾಗ ಅದು ಅಕ್ಯುಪ್ರೆಷರ್ ಚಾರ್ಟ್ ಅಂತ ನಾನು ಪ್ರಿಂಟ್ ಮಾಡಿ ಹಚ್ಚಿಬಿಟ್ಟಿದ್ದೀನಿ ಮನೇಲಿ. 27 ಸ್ಟಮಕ್ 27 ಅದು ಒಂದ್ ಸ್ವಲ್ಪ 2-3 ಮಿನಿಟ್ಸ್ ಪ್ರೆಸ್ ಮಾಡಿದೆ, ಅವ್ನು ರಿಲ್ಯಾಕ್ಸ್ ಆಗಿ ಮಲ್ಕೊಂಡ್ಬಿಟ್ಟಿದ್ದೀನಿ. ನಾನು ಮಲ್ಕೊಂಡಿದ್ದಾನೆ, ನಾ ಹಾಸ್ಪಿಟಲ್ ಹೋಗ್ಬೇಕು ಇವತ್ತು ಅಂತ ಅನ್ಕೊಂಡಿನಿ, ಎದಕ್ ಆಯ್ತು ಅಂತ ಹೇಳಿ. ಅಂದ್ರೆ ಒಂದ್ ಒಳ್ಳೆ ಸಡನ್ಲಿ ರಿಲ್ಯಾಕ್ಸ್ ಸಿಕ್ತು, ಅದು ಬಹಳ ನಿಮ್ಮಿಂದ ಅಂತ ಹೇಳಿ ನಾನು ಇವತ್ತು ಹೇಳ್ಬೇಕಂತ ಹೇಳ್ದೆ ಸರ್. ಹೌದು, ಖಂಡಿತ. ಧನ್ಯವಾದ. ಅದು ಆತರ ಬಳಸ್ಬೇಕು, ಅದೇ ನಾನು ಹೇಳ್ತಾ ಇರ್ತೀನಿ ಎಲ್ಲಾರ್ಗು. ಸೊ ನಾವ್ ಏನ್ ಕಲಿತೀವೋ ಇಲ್ಲಿ ಅದು ನಾವೇ ಬಳಸ್ಕೊಂಡಿದ್ರೆ ಅದು ನಮ್ಗೆ ಒಂದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಗತ್ತೆ, ಪ್ರಥಮ ಅನುಭವ ಸಿಗತ್ತೆ ನಮ್ಗೆ. ಹೌದು ಸರ್. ಇನ್ನೊಂದ್ ಏನಪ್ಪಾ ಅಂತಂದ್ರೆ, ನಾನು ಕಂಟಿನ್ಯೂ ಕೆಲವೊಂದ್ಸಲ ನಿಮ್ ಕ್ಲಾಸಿಗೆ ಅಟೆಂಡ್ ಆಗಲ್ಲ, ಬಟ್ ಹಾಕಿರುವಂತ ವಿಡಿಯೋ ಪದೇ ಕೇಳ್ತಾ ಇರ್ತಿದ್ದೀನಿ. ಫಸ್ಟ್ ಒಂದೇ ಸಲಕ್ಕೆ ನನ್ನ ಮೆಮೊರಿಯಲ್ಲಿ ಹೋಗ್ತಾನೆ ಇಲ್ಲ ಒಟ್ಟೆ ಯಾವತ್ತು. ಅದಕ್ಕೆ ಬೇಗ ಇನ್ನೊಂದ್ ಸ್ವಲ್ಪ ಟೈಮ್ ಫ್ರೀ ಇದ್ದಾಗ ಕೇಳ್ತಾನೆ ಇರ್ತಿದ್ದೀನಿ. ಹೌದು, ಕರೆಕ್ಟ್. ಅದು ಒಳ್ಳೇದು, ತುಂಬಾ ಒಳ್ಳೇದು. ಮನನ ಅನ್ನೋದು ಹೆಚ್ಚು ಮಾಡ್ಕೊಂಡ್ರೆ, ಎಷ್ಟು ಒತ್ತು ಮಾಡಿದ್ರೆ ಅಷ್ಟು ಒಳ್ಳೇದಾಗತ್ತೆ ನಮ್ಗೆ. ಸರ್ ನಾನು ಅದೇ ಸ್ಟಮಕ್ ಪೇನ್ ಆದಾಗ ಅಕ್ಯುಪ್ರೆಷರ್ ಚಾರ್ಟ್ 27 ನಂಬರ್ ಇದೆಯಲ್ಲ, ಅದು ಮಾಡಿದ್ರೆ ಕರೆಕ್ಟ್ ಅಂತೀರಾ ಅಥವಾ? ಅಷ್ಟೇ. ಅದೇ ಸ್ಟಮಕ್ ಪಾಯಿಂಟ್ ಇದೆಯಲ್ಲ, ಸ್ಟಮಕ್ ಪಾಯಿಂಟ್. ಹೌದು, 27 ಇದೆ. ಅದು ಪ್ರೆಸ್ ಮಾಡ್ಕೊಂಡ್ರೆ ಸಾಕು. ಅದು ಪ್ರೆಸ್ ಮಾಡಿ ಆಮೇಲೆ ಲಿಂಪ್ ಗ್ಲ್ಯಾಂಡ್ ಪ್ರೆಸ್ ಮಾಡಿ ಅಷ್ಟೇ. ಲಿಪ್ ಗ್ಲ್ಯಾಂಡ್ ಅದು ಏನಾಯ್ತು, ಅದು ಒಂದ್ ಪ್ರೆಸ್ ಮಾಡಿದೆ, ಆಮೇಲೆ ಗೊತ್ತಾಗ್ಲಿಲ್ಲ ನನಗೆ. ಇನ್ನು ಒಂದು ಬಾಲ್ ತರಿಸಿದ್ದೆ, ರಬ್ಬಲ್ ಬಾಲ್, ಅಕ್ಯುಪ್ರೆಷರ್ ಬಾಲ್. ಅದನ್ನ ಕೈಯಲ್ಲಿ ಕೊಟ್ಟು ಮಾಡ್ತಾ ಇದ್ದೆ ನಾನೇ. ನಿದ್ದೆಗೆ ಹೋಗ್ಬಿಟ್ಟದ, ನಾವು ನಿದ್ದೆಗೆ ಜಾದ್ರ ಬಿಟ್ಟನು. ಇದೆಲ್ಲ ಅಂದ್ರೆ ನಾವು ನಂಬಕ್ಕಾಗಲ್ಲ, ಅಷ್ಟು ಸುಲಭನ ಅಂತ ನಾವು ಅನ್ಕೊಂತೀವಿ, ಬಟ್ ಅಷ್ಟೇ ಸುಲಭ ಆರೋಗ್ಯ. ಆರೋಗ್ಯಕ್ಕೆ ಬಹಳ ಸುಲಭ, ಬಟ್ ಅದನ್ನು ಭಯ. ಈಗ ಬೆಳಗ್ಗೆ ಎದ್ದ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅದೊಂದು ಡೌಟ್ಸ್ ಇದೆ. ಕ್ಲಿಯರ್ ಮಾಡ್ಬೇಕಾ ಅಥವಾ ಮಾಡ್ಬಾರ್ದು, ಇಷ್ಟಕ್ಕೆ ಬಿಡ್ಬೇಕಾ ಅಂತ ಹೇಳಿ. ಇಲ್ಲ, ಏನಿಲ್ಲ. ನೀವು ಈಗ ನೋಡಿ, ಮತ್ತೆ ಒಂದ್ಸರಿ ಪ್ರೆಸರ್ ಕೊಡಿ. ಈಗ ಕೊಡಿ, ಮಧ್ಯಾಹ್ನ ಕೊಡಿ, ಸಾಯಂಕಾಲ ಕೊಡಿ ಅಷ್ಟೇ. ಹೌದು ಸರ್, ಓಕೆ ಸರ್, ಕೊಟ್ಟು ಆಮೇಲೆ ಹೊಟ್ಟೆ ನೋವು ಕಾರಣ ಏನಾಗಿದೆ ಅದು ಸ್ವಲ್ಪ ತಿಳ್ಕೊಳ್ಳಿ. ಅವ್ರು ಏನು ಊಟದಲ್ಲಿ ಅಕ್ರಮ ಆಗಿದೆಯಾ, ಇಲ್ಲ ಇನ್ನು ಎಲ್ಲಿ ಏರುಪೇರಾಗಿದೆ, ಅದು ಸ್ವಲ್ಪ ಗಮನಿಸಿ. ಅವಾಗ ನಿಮ್ಗೆ ಕೊಡೋ ಆಹಾರ ಏನ್ ಬೇಕಾದ್ರೆ ಒಂಥರ ಹೇಳ್ಬೇಕಂದ್ರೆ ಜೀರ್ಣ ಆಗುವಂತ ಆಹಾರ.
ಹೆಚ್ಚು ಒಂಥರ ದ್ರವಾಹಾರ ಆತರ ಒಂದ್ ದಿವಸ ಆತರ ವಿರಾಮ ಕೊಡಿ. ಸ್ಟಮಕ್ ಅಂದ್ರೆ ಸ್ಟಮಕ್ ಡಿಸ್ಟರ್ಬೆನ್ಸ್ ಆದ್ರೆ ಖಂಡಿತ ನಾವು ಮಾಡ್ಬೇಕಾಗಿರೋದು ಸ್ವಲ್ಪ ಅದಕ್ಕೂ ತಡೆಗಟ್ಟು ಹೇಳ್ಬೇಕಂದ್ರೆ ವಿಶ್ರಾಂತಿ ಕೊಡ್ಬೇಕು ಅಷ್ಟೇ. ಓಕೆ ಸರ್. ಅಷ್ಟು ವಿಶ್ರಾಂತಿ ಕೊಟ್ರೆ ಅದು ಸರಿಪಡಿಸ್ಕೊಂತದೆ ಆರಾಮಾಗಿ. ಓಕೆ ಸರ್, ಥ್ಯಾಂಕ್ ಯು. ರೈಟ್. ನಮಸ್ತೆ ಸರ್. ಹಾ ಹೇಳಿ. ಸರ್ ಅದೇ ಸರ್, ಈಗ ತಾವು ಯಾವ್ದು ಅಂತಂದು ಮೊದ್ಲೇ ಹೇಳಿದ್ರೆ ನಮ್ಮಲ್ಲಿ ಲಭ್ಯ ಇದ್ರೆ ನಾವು ತೋರಿಸ್ಬೋದು ಸರ್ ನೆಕ್ಸ್ಟ್ ಡೇ ಅದನ್ನ. ಅಂದ್ರೆ ಇವತ್ತಿನ ತಾವು ಹೇಳಿದ್ರಂದ್ರೆ ಈಗ ಒಂದೆಲಗ, ಬ್ರಾಹ್ಮಿ, ನಂತರ ಲವಳೇಸರ ಅವೆಲ್ಲ ನಮ್ ಕಡೆ ಇತ್ತಂದ್ರೆ ನಾವು ತೋರ್ಸ್ಬೋದು ಸರ್ ಮತ್ತೆ. ಹೌದೌದು. ಇಲ್ಲಾಂದ್ರೆ ಎಲ್ಲಾ ನೋಟ್ ಮಾಡ್ಕೊಳ್ಳಿಮ್ಮ. ಕೊನೆ ದಿನ ನಾಳೆ ಬೇಕಾದ್ರೆ ನಾಳೆ ಯಾರ್ಯಾರು ಏನ್ ತಗೊಂಡ್ ಬರ್ತಿರೋ, ಈಗ ಇವತ್ತು ಹೇಳಿದಲ್ಲ ಹೇಳಿದ್ರಲ್ಲಿ ಏನೇನು ಎಲೆಗಳಿದೆಯೋ ನಿಮ್ಗೆ ಸಾಧ್ಯವಾದ್ರೆ ಎಷ್ಟು ಎಲೆಗಳು ಸಾಧ್ಯವಾಗುತ್ತೆ ಅಷ್ಟು ಕ್ಲಾಸ್ ಟೈಮಲ್ಲಿ ತಗೊಂಡ್ ಬನ್ನಿ. ಈ ಅನುಭವ ಹಂಚಿಕೆ ಟೈಮಲ್ಲಿ ತೋರಿಸಿ ಅಷ್ಟೇ. ಅದೇ ತರ ನಾಳೆ ನಾನು ಕ್ಲಾಸ್ ಮಾಡ್ತೀನಿ. ಇನ್ನು ಒಂದು 7 ಕ್ಯಾನ್ಸರ್ ವಿಧಗಳಿದೆ. ಆ 7 ವಿಧ ಕ್ಯಾನ್ಸರ್ಗಳು ನಾಳೆ ಕವರ್ ಮಾಡ್ತೀನಿ. ಮತ್ತೆ ನಾಡಿದ್ದು ಅನುಭವ ಹಂಚಿಕೆ ಟೈಮಲ್ಲಿ ತೋರಿಸಿ, ಪರವಾಗಿಲ್ಲ. ಓಕೆ ಸರ್. ಮಾಸ್ಟರ್, ಇದು ಮೈಸೂರದ್ದು ರೈತರು ನಂಬರ್ ಶೇರ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಮಾಸ್ಟರ್, ಅದು ಶೇರ್ ಮಾಡಿ. ರೈತರದ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತೀನಿ ಇವತ್ತು. ಶೇರ್ ಅದೇ ಮೈಸೂರು ಹತ್ರ ಇದೆ ಅಂತ ಹೇಳಿದ್ರಲ್ಲ. ಓಕೆ ಮ್ಯಾಮ್, ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ರೈಟ್. ಎಸ್. ಓಕೆ ಸ್ನೇಹಿತರೆ, ಈಗ ಮುಕ್ತಾಯ ಮಾಡೋಣ. ನಿಮ್ಗೆ ಏನಾದರೂ ಕೇಳ್ಬೇಕಂದ್ರೆ ಇನ್ನು 2-3 ನಿಮಿಷ ಸಮಯ ಇದೆ, ಕೇಳಿ. ಇಲ್ಲಾಂದ್ರೆ ಮುಕ್ತಾಯ ಮಾಡೋಣ. ಸರ್ ನಮಸ್ತೆ. ಹೇಳಿ. ಸರ್ ಅದು ಕಷಾಯ ಮಾಡೋದ್ರೊಳಗೆ ರಾತ್ರಿ ಮಲ್ಲಿಗೆ ಅಂತ ಹೇಳಿದ್ರಲ್ಲ ಸರ್, ಅದು ರಾತ್ರಿ ಮಲ್ಲಿಗೆ ಅಂದ್ರೆ ಅರ್ಥ ಆಗ್ಲಿಲ್ಲ ಸರ್. ಈ ಚಂದ್ರ ಮಲ್ಲಿಗೆ ಅಂತ ಕರೀತಾರೆ ಸರ್ ನಮ್ ಕಡೆ. ಈ ಜಾಸ್ಮಿನ್ ಅದೇ ಇದು ಜಾಸ್ಮಿನ್ ಫ್ಲವರ್ ಇದೆಲ್ಲ, ಇದೇನಾಗತ್ತಂದ್ರೆ ರಾತ್ರಿ ಹೂ ಬಿಡುವಂತ ಮಲ್ಲಿಗೆ ಇರತ್ತೆ. ಅಂದ್ರೆ ಸರ್ ಇದು ಅದನ್ನ ಏನ್ ಹೇಳ್ತಾರೆ, ಪಾರಿಜಾತ ಒಂದ್ ಬರುತ್ತೆ ಸರ್, ಸೂಜಿ ಮಲ್ಲಿಗೆ ಬರುತ್ತೆ, ಚಂದ್ರ ಮಲ್ಲಿಗೆ ಬರುತ್ತೆ. ಅದು ಅಷ್ಟು ವಿಧಗಳಿದೆ, ಯಾವ್ದು ಅಂತ ಕನ್ಫ್ಯೂಸ್ ಆಯ್ತು ಸರ್. ಅದು ರಾತ್ರಿ ಹೂ ಬಿಡೋದಂತ ಒಂದು ಮಲ್ಲಿಗೆ, ಅದು ನನ್ಗೂ ಗೊತ್ತಿರೋಂತ ಅದು ಖಂಡಿತವಾಗಿದೆ. ಬಟ್ ಪರ್ಟಿಕ್ಯುಲರ್ ಯಾವ ಜಾತಿ ಅನ್ನೋದು ನನಗೂ ಅದು ಕರೆಕ್ಟ್ ಆಗಿ ಮಾಹಿತಿ ಇಲ್ಲ. ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಪಾರಿಜಾತ ಹೂವಿಂದು ಕಷಾಯ ಕೊಡ್ತಾರೆ ಸರ್. ಅದು ಪಾರಿಜಾತ ಅನ್ನೋದು ಮಲ್ಲಿಗೆ ಮಲ್ಲಿಗೆ ಬರುತ್ತೆ ಅದು. ಅಲ್ಲ ಸರ್, ಅದಕ್ಕೆ ಕ್ಯಾನ್ಸರ್ಗೆ ಕಷಾಯ ಮಾಡ್ಕೊಂಡ್ ಕುಡಿಯಕ್ಕೆ ಸಜೆಸ್ಟ್ ಮಾಡ್ತಾರೆ ಸರ್. ಅದನ್ನ ಹೇಳ್ತಾರೆ ನಂಗೆ ಗೊತ್ತಿರೋ ಪ್ರಕಾರ. ಮತ್ತೆ ಅದನ್ ಬಿಟ್ರೆ ಲಕ್ಷ್ಮಣ ಫಲ ಅಂತ ಹಣ್ಣು ಸಿಗುತ್ತೆ ಸರ್. ಅದನ್ನು ಹಣ್ಣು ಅಂದ್ರೆ ಆತರ ಯಾಕಂದ್ರೆ ಒಂದೊಂದು ಕ್ಯಾನ್ಸರ್ಗೆ ನಾನು ಇನ್ನು ಹೇಳ್ತಾ ಬರ್ತೀನಿ, ನಾನು ನಾಳೆನೇ ಹೇಳ್ತೀನಲ್ಲ, ಅವಾಗ ನೋಡ್ಕೊಳ್ಳಿ. ಇನ್ನು ವಿಧ ಕ್ಯಾನ್ಸರ್ಗೆ ವಿಧ ಕಷಾಯಗಳು ನಾವು ಸಂಜೆ ಮಲ್ಲಿಗೆ ಅಂತ ಹೇಳ್ತಾರೆ. ಹೇಳಿ ಸರ್. ಮತ್ತೆ ಇನ್ನೊಂದ್ ಏನಂತಂದ್ರೆ ಸರ್, ಇವಾಗ ಕ್ಯಾನ್ಸರ್ 4 ತರ ಕ್ಯಾನ್ಸರ್ ಹೇಳಿದ್ರಿ ಅಲ್ವಾ ಸರ್, ಅದ್ರದ್ದು ಸ್ಟಾರ್ಟಿಂಗ್ ಲಕ್ಷಣಗಳು ಗೊತ್ತಾಗ್ಲಿಲ್ಲ ಸರ್. ಹೇಗೆ ಇರುತ್ತೆ, ನಾವ್ ಹೇಗೆ ಕ್ಯಾನ್ಸರ್ ಫೈಂಡ್ ಔಟ್ ಮಾಡ್ತೀವಿ? ಕ್ಯಾನ್ಸರ್ ಬಗ್ಗೆ ನಿನ್ನೆ ಕವರ್ ಮಾಡಿದ್ವಿ, ಅದೊಂದ್ಸರಿ ನೀವು ನೋಡ್ಕೊಳ್ಳಿ. ಸೊ ಖಂಡಿತವಾಗಿ ನಿಮ್ಗೆ ಈ ಅಂದ್ರೆ ಪೂರ್ತಿ ದೇಹ ದೌರ್ಬಲ್ಯ ಆಗೋದು, ವೀಕ್ನೆಸ್ ಆಗೋದು ಅದೆಲ್ಲ ಗೊತ್ತಲ್ಲ ನಿಮ್ಗೆ. ಅದೆಲ್ಲ ಗೊತ್ತು ಸರ್. ಯಾವುದೇ ಒಂದು ಅಂಗಕ್ಕೆ ಬಂದಿರುವಂತ ಕ್ಯಾನ್ಸರ್ನ ಆ ಹೆಸರಿಟ್ಟು ನಾವು ಕರಿತೀವಿ. ಈಗ ಲಂಗ್ ಬಂದ್ರೆ ಕ್ಯಾನ್ಸರ್, ಶ್ವಾಸಕೋಶಗಳು ಬಂದ್ರೆ ಶ್ವಾಸಕೋಶದ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್. ಬ್ಲಡ್ ಅಲ್ಲಿ ಬಂದ್ರೆ ಬ್ಲಡ್ ಕ್ಯಾನ್ಸರ್. ಮತ್ತೆ ಎತ್ರಕ್ಕೆ ಬಂದ್ರೆ ಎತ್ರ ಕ್ಯಾನ್ಸರ್, ಅಂದ್ರೆ ಲಿವರ್ ಕ್ಯಾನ್ಸರ್. ಸರ್ ಅದೇ ನೆನ್ನೆ ಹೇಳಿದ್ರಲ್ಲ ಸರ್, ಈ ಸ್ಟೇಜ್ ಇದು ಸ್ಟಾರ್ಟಿಂಗ್ ಸಿಂಪ್ಟಮ್ಸ್ ದಿಢೀರ್ ಅಂತ ವೇಟ್ ಲಾಸ್ ಆಗೋದು, ಆಮೇಲೆ ನಿಶಕ್ತಿ ಆಗೋದು ದೇಹ, ಆಮೇಲೆ ರೋಗ ನಿರೋಧಕ ಶಕ್ತಿ ಇಲ್ದಂಗ ಆಗೋದು. ಇದನ್ನ ಫೈಂಡ್ ಔಟ್ ಮಾಡಿ ಅದನ್ನ ತುಂಬಾ ಜಾಸ್ತಿ ದಿನ ಇದೆ ಅಂತ ಅಂದ್ರೆ ಅದನ್ನ ಆತರ ಅಂತ ನಾವು ಫೈಂಡ್ ಔಟ್ ಮಾಡಿ ಇದನ್ ಮಾಡ್ಬೇಕಲ್ವಾ ಸರ್? ಹೌದು, ಅಷ್ಟೇ. ಓಕೆ ಸರ್. ನಮಗೆ ಗೊತ್ತಾಗತ್ತೆ, ದಿನ ತೂಕ ಕಡಿಮೆ ಆಗ್ತಾ ಬರ್ತದೆ. ಓಕೆ ಸರ್. ಊಟ ಮಾಡಕ್ಕಾಗಲ್ಲ ಅವರು. ಓಕೆ ಸರ್. ಎಲ್ಲ ಜೀರ್ಣಕೋಶ ವ್ಯವಸ್ಥೆ ಸ್ವಲ್ಪ ಉಂಟಾಗಿರ್ತದೆ. ಓಕೆ ಸರ್. ಎಲ್ಲ ಆಗ್ತಾ ಬರ್ತದೆ. ಈಗ ಕಷಾಯ ಸೇವನೆ ಮತ್ತೆ ಇಂಥದ್ದೆಲ್ಲ ಮನೆ ಮದ್ದು ಮಾಡ್ಕೊಳಕ್ ಆಗೋದಿಲ್ಲ ಕೆಲವ್ರಿಗೆ.
ಏನು ಬೇಡಪ್ಪ ಅಂತ ಸಿಂಪಲ್ ಆಗಿ ಪ್ರೋಟೀನ್ ಪೌಡರ್ ಅಂತ ಸಿಗುತ್ತಲ್ಲ ಸರ್, ಈಗ ಅದನ್ನ ತಗೊಂಡು ವೇಟ್ ಲಾಸ್ ಮಾಡ್ಕೊಳ್ಳೋದು ಸರಿನಾ ತಪ್ಪಾ ಸರ್? ಬೇಡ 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 ಬೇಡ, ಅವೆಲ್ಲ ಮಾಡಕ್ ಹೋಗ್ಬಿಡಿ. ಈ ಪ್ರೋಟೀನ್ ಪೌಡರ್ಗಳು ಅವೆಲ್ಲಾನು ಅದ್ರ ಮೇಲೆ ನಂಬಿಕೆ ಇಲ್ಲ. ಓಕೆ ಸರ್, ಈಗ ಕಂಪನಿಗಳು ಕೆಲವೊಂದು ಮೋಸ ಮಾಡ್ತವೆ ನಿಜ, ಆದ್ರೆ ಕೆಲವೊಂದು ಕಂಪನಿಗಳು 100% ಇರುತ್ತೆ ಅಂತ ಇದ್ದಿರೋವಾಗ ಅದೆಲ್ಲ ನಾನು ಪ್ರೋತ್ಸಾಹ ಕೊಡಲ್ಲ. ಯಾವ ಪ್ರೋಟೀನ್ ಪೌಡರ್ ಯಾವ್ದನ್ನು ನಾನು ಪ್ರೋತ್ಸಾಹ ಕೊಡಲ್ಲ. ಒಂದೇ ಸಸ್ಯಗಳು ತಗೊಂಡು ನಾವೇ ಮಾಡ್ಕೊಳ್ಳೋದು ಒಂದು. ಇಲ್ಲ ಅಂದ್ರೆ ಆಹಾರ ಪದಾರ್ಥಗಳು ಹೆಚ್ಚಾಗಿದೆ. ಈಗಾಗಲೇ ನಾವು ಸಿರಿಧಾನ್ಯಗಳ ಬಗ್ಗೆ ಎಲ್ಲ ಹೇಳಿದ್ವಲ್ಲ, ಅದನ್ನು ಅಷ್ಟೇ ಸಾವಯವ ಕೃಷಿಯಲ್ಲಿ ಬಂದಿರೋದು ಮಾತ್ರ ನಾನು ಆದ್ರೆ ಅದು ಪ್ರೋತ್ಸಾಹ ಕೊಡ್ತೀವಿ. ಮತ್ತೆ ಸಾವಯವ ಕೃಷಿಯಲ್ಲಿ ಬಂದಿರುವಂತಹ ಆ ಪದಾರ್ಥಗಳು ಮಾತ್ರ ಸೇವನೆ ಮಾಡ್ಬೇಕಂತ ಹೇಳ್ತಾ ಇರ್ತೀವಿ. ಈ ಪ್ರೋಟೀನ್ ಪೌಡರ್ಗಳು ಅದನ್ನು ಸಪೋರ್ಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ, ಅದು ತಯಾರಾಗುವಂತ ವಿಧಾನನೂ ಗೊತ್ತಾಗಲ್ಲ. ಅವ್ರ ಕಂಪನಿಗಳು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿಯೊಂದು ಕಂಪನಿ ಒಳ್ಳೆ ಬ್ರ್ಯಾಂಡಿಂಗ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ, ಅದರಲ್ಲಿ ಕಷ್ಟ ಆಗತ್ತೆ. ಸರ್, ಇನ್ನೊಂದು, ಕೆಲವರು ಯಾವುದೇ ಪರಿಶ್ರಮ ಮಾಡ್ದೇನೆ ಕಷಾಯಗಳು ತಗೊಳ್ತಾ ಇರ್ತಾರೆ, ಈ ತರ ಪ್ರೋಟೀನ್ ಪೌಡರ್ ಏನೇನಿರುತ್ತೆ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ಕಂಫರ್ಟ್ ಝೋನ್ ಅಂತ ಹೇಳ್ತಾರಲ್ಲ, ಆ ತರದಲ್ಲಿ ಬದುಕ್ತಿರ್ತಾರೆ. ಇವ್ರುಗಳು ಅದು ಮಾಡಬಾರ್ದು ಅಂತ ಸರ್. ಇಲ್ಲ, ಏನ್ ಪರಿಶ್ರಮ ಪಡೋದೇ ಇಲ್ಲ, ಬರೀ ಪರಿಶ್ರಮ ಮಾಡಿಲ್ಲ ಅಂದ್ರೆ ಅಲ್ಲಮ್ಮ, ಪರಿಶ್ರಮ ಮಾಡಿಲ್ಲ ಅಂದ್ರೆ ರೋಗಗಳು ಬರುತ್ತೆ ಖಂಡಿತವಾಗಿ. ಅರ್ಥ ಆಯ್ತಾ? ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ತೂಕ ಹೆಚ್ಚಾಗಬಾರ್ದು ಅಂದ್ರೆ ಎಲ್ಲ ಹೇಳ್ತೀವಿ, ವ್ಯಾಯಾಮ ಮತ್ತೆ ನಡಕ ಮತ್ತೆ ಎಲ್ಲ ಇದೆಲ್ಲ ಕಡ್ಡಾಯ ಅಂತ ಹೇಳ್ತಾ ಇರ್ತೀವಿ ಅಲ್ವಾ. ಅದ್ರ ಜೊತೆಗೆ ಏನ್ ಮಾಡ್ಬೇಕು, ಈ ಪರಿಹಾರಗಳು. ಓನ್ಲಿ ಇದೊಂದು ಮಾಡಿದ್ರೆ ಪರಿಹಾರ ಆಗತ್ತಂತ ಹೇಳಲ್ಲ. ಈಗ ಇದು ಮಾಡಿದ್ರೆ ಈಗ ಕಡಿಮೆ ಆಗ್ಬೋದು, ಮತ್ತೆ ಬರತ್ತಲ್ಲ ತೂಕ. ಸರ್, ಯಾಕೆಂದ್ರೆ ಸರ್, ಸುಮಾರು ಜನ ನೋಡಿದ್ದೀನಿ, ಏನೂ ಮಾಡ್ಕೊಳ್ಳೋದಿಲ್ಲ, ಯಾವ ದೇಹ ದಂಡನೆ ಮಾಡಲ್ಲ, ಬರೀ ಹೊಟ್ಟೆಗೆ ಹಾಕೊಳ್ಳೋದ್ರಲ್ಲೇನೆ ಸರಿ ಮಾಡ್ತೀನಿ ಹೋಗುತ್ತೆ ಅನ್ನೋದು ಇರ್ತಾರೆ ಸರ್. ಅದಕ್ಕೋಸ್ಕರ ಹೋಗತ್ತೆ ಮತ್ತೆ ಬರುತ್ತೆ. ಕೆಲವೇ ದಿನಕ್ಕೆ ಮತ್ತೆ ಬರುತ್ತೆ. ಅವಾಗ ಏನ್ ಮಾಡ್ತೀರಿ? ಅದೇ ಸರ್, ಅರ್ಥ ಮಾಡಿಸೋದು ಇಂಪಾರ್ಟೆಂಟ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ ಹೇಳಿ ಸರ್, ಚೂರ್ಣಗಳು ಹೇಳಿದ್ರಲ್ಲ ಸರ್, ಆಯುರ್ವೇದಿಕ್ ಚೂರ್ಣಗಳು, ಅದನ್ನ ವಿತೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇಲ್ದೆ ತಗೋಬೋದಾ ಸರ್? ತಗೋಬಹುದು. ಚೂರ್ಣಗಳು ತ್ರಿಫಲ ಚೂರ್ಣ ಇದೆಲ್ಲ ಆರಾಮಾಗಿ ತಗೋಬಹುದು. ಬ್ರಾಹ್ಮಿ ಚೂರ್ಣ. ಸರ್, ಅದೇ ಒಂದ್ಸರಿ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿದಕ್ಕೆ ತ್ರಿಫಲ ಚೂರ್ಣ ಡೈಲಿ ತಗೋಬೋದಾ ಸರ್ ಅಂತ ಕೇಳಿದ್ರೆ, ಡೈಲಿ ಅಲ್ಲ. ಈಗ ಒಂದು ಮದ್ದು ಹೇಳಿದ್ವಿ, ಆ ಮದ್ದು ಭಾಗವಾಗಿ ಹೇಳಿದ್ವಿ. ಓಕೆ, ಡೈಲಿ ತಗೋಬೇಕಂತ ಏನು ಅವಶ್ಯಕತೆ ಇಲ್ಲ. ಅಲ್ಲ ಸರ್, ಈಗ ವೆಯ್ಟ್ ಲಾಸ್ ಆತರ ಏನಾದ್ರು ಮಾಡ್ತೀವಿ ಅಂತಂದ್ರೆ ತಗೋಬಹುದು ಸರ್ ಅಂತ. ಅದಕ್ಕೆ ಅದನ್ನ ಕೇಳಿದಕ್ಕೆ ಅವರು ನಿಮ್ಗೆ ವಾತ ಪಿತ್ತ ಕಫ ದೋಷಗಳಿಗೆ ಅದನ್ನ ತಗೊಳ್ಳೋದು. ಅದ್ರಲ್ಲಿ ನಿಮ್ಗೆ ಯಾವ್ದು ನೀವು ರೆಕಗ್ನೈಸ್ ಮಾಡ್ತೀರಾ? ನಿಮ್ಗೆ ನಾಡಿ ನೋಡಿ ನಿಮಗ್ ಗೊತ್ತಾಗುತ್ತೆ. ಅದನ್ನ ಯಾವ್ದೇ ಆದ್ರೂನು ಅತಿ ಆಗದ್ ಬೇಡ, ಇಲ್ಲ ಅಂದ್ರೆ 21 ದಿನ ತಗೊಳ್ಳಿ, ಇಲ್ಲ ಅಂದ್ರೆ 48 ದಿನ ತಗೊಳ್ಳಿ ಅಂತ ಹೇಳಿದ್ರು ಸರ್. ಅದಕ್ಕೆ ಕೇಳಿದೆ ಸರ್. ಏನಿಲ್ಲ, ಅದು ವಾತ ಪಿತ್ತ ಕಫ ಅನ್ನೋದು ಕರೆಕ್ಟೇ. ಅದು ಅಂದ್ರೆ ನಾವು ನಾಡಿ ಪ್ರಕಾರ ವಾತ ಪಿತ್ತ ಕಫ ಆ ದೇಹ ಲಕ್ಷಣಗಳು ತಿಳ್ಕೊಬೇಕಾಗತ್ತೆ. ಇಲ್ಲಾಂದ್ರೆ ಒಂದು ಯಾವುದೇ ಡಾಕ್ಟರ್ ಮುಂದೆ ನೀವು ಕೂತ್ಕೊಂಡು ನಿಮ್ಮ ಲಕ್ಷಣಗಳು ಹೇಳಿದ್ರೆ, ನಿಮ್ಮ ಲಕ್ಷಣಗಳು, ಮಾನಸಿಕ ಲಕ್ಷಣಗಳು ಮತ್ತೆ ದೈಹಿಕ ಲಕ್ಷಣಗಳು ಹೇಳಿದ್ರೆ ಹೇಳ್ಬೋದು. ನಿಮ್ಗೆ ಪಿತ್ತ ಜಾಸ್ತಿ ಇದೆಯಾ, ಕಫ ಜಾಸ್ತಿ ಇದೆಯಾ ಅಲ್ವಾ? ಈಗ ಕೋಪ ಜಾಸ್ತಿ ಇದೆ, ಅವಾಗ ಅವ್ರ ಒಳಗಡೆ ಪಿತ್ತ ಜಾಸ್ತಿ ಇರತ್ತೆ. ಅರ್ಥ ಆಯ್ತಾ? ಆಮೇಲೆ ಸ್ವಲ್ಪ ಜನ ನೆಗಡಿ ಅಂತ ಹೇಳ್ತಾ ಇರ್ತಾರೆ, ಅವ್ರ ಒಳಗಡೆ ಕಫ ಜಾಸ್ತಿ ಇದೆ ಅಂತ ಅರ್ಥ. ಓಕೆ, ಇದನ್ನ ನಾವು ತಿಳ್ಕೊಬಹುದು, ಏನ್ ತೊಂದರೆ ಇಲ್ಲ. ಅದೇನು ದೊಡ್ಡ ವಿಷಯ ಅಲ್ಲ, ಈಜಿಯಾಗಿ ಅರ್ಥ ಆಗತ್ತೆ. ಅದ್ರ ಪ್ರಕಾರ ನಾವು ಅವ್ರ ಒಳಗಡೆ ಏನು ಎಲಿಮೆಂಟ್ ಜಾಸ್ತಿ ಆಗಿದೆ, ಈ ಪಂಚಭೂತಗಳಿದೆಲ್ಲ, ಯಾವ ಪಂಚಭೂತಗಳು ಹೆಚ್ಚಾಗಿದೆ ಕಡಿಮೆ ಆಗಿದೆ ಅರ್ಥ ಆಗತ್ತೆ. ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಆಯ್ತು. ಈಗ ಪಿತ್ತ ಇರೋರ್ಗೆ ಏನಾಗತ್ತೆ, ಒಳಗಡೆ ಅಗ್ನಿ ಅಂಶ ಹೆಚ್ಚಾಗಿರತ್ತೆ. ಆ ಅಗ್ನಿ ಅಂಶ ಹೆಚ್ಚಾಗಿರುವಾಗ ಈ ಅಸಿಡಿಟಿ ಪ್ರಾಬ್ಲಮ್ಸ್ಗಳು ಅದು ಇದು ಇದೆಲ್ಲ ಬರ್ತಾ ಇರ್ತದೆ ಅಲ್ವಾ? ಸ್ವಲ್ಪ ತನ್ನದು ಮಾಡ್ಬೇಕು. ಓಕೆ, ಅಂತ ಪದಾರ್ಥಗಳು ಸೇವನೆ ಮಾಡ್ಕೊಂಡ್ರೆ, ಈಗ ಅದಕ್ಕೆ ನಾವೇನ್ ಹೇಳ್ತೀವಿ, ಪ್ರತಿಯೊಂದು ದಿವಸ ಮಜ್ಜಿಗೆ ಅನ್ನೋದು ಆಹಾರ ಜೊತೆಗೆ ಇರಬೇಕು ಅಂತ ಹೇಳ್ತೀವಿ ನಾವು. ಹೌದು ಸರ್, ಅದರಿಂದ ಮೈಕ್ರೋ ಬಯೋಟಿಕ್ಸ್ ಜಾಸ್ತಿ ಆಗುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾ ಹೆಚ್ಚಾಗತ್ತೆ ಅದೊಂದು. ಆಮೇಲೆ ಒಳಗಡೆ ಸ್ವಲ್ಪ ತಂಪು ಮಾಡತ್ತೆ, ಹೆಚ್ಚು ಅಸಿಡಿಟಿ ಮಾಡಕ್ ಹೋಗಲ್ಲ, ಬಿಡಲ್ಲ ಅದು. ಹೌದು ಸರ್. ಸರ್, ಥ್ಯಾಂಕ್ ಯು ಸರ್. ಸರ್, ನಮ್ಮನೆಗೆ ತುಂಬಾ ಶೀತ ಆಗ್ತಾ ಇರ್ತದೆ ಸರ್. ಅದು ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ. ಎನಿ ಟೈಮ್ ಶೀತ ಶೀತ ಅಂತ ಇರ್ತಾರೆ. ಅದಕ್ಕೇನಾದ್ರೂ ಮುದ್ರೆ ಇದೆಯಾ ಸರ್?
ಇಲ್ಲ, ಕೋಲ್ಡ್ ಕಾಫು ಇದೆಲ್ಲ ಏನಾಗುತ್ತೆ ಒಂದು ಏನಂದ್ರೆ ನಮ್ಮ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಬರ್ತಾ ಇರ್ತದೆ ಅದೆಲ್ಲ. ಈಗ ಅವರಿಗೆ 3 or 4 ನಿರೋಧಕ years ಆಯ್ತು ಶಕ್ತಿ ಹೆಚ್ಚು ಮಾಡ್ಕೋಬೇಕು ನೀವು. ಓಕೆ, ಹ್ಮ್ ಅದು ಮಾಡ್ಕೊಂಡಿದ್ರೆ ಆರಾಮಾಗಿ ಅದೆಲ್ಲ ಹೋಗತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಅಂದ್ರೆ ನೀವು ಕುಡಿಯೋ ನೀರು ಅದನ್ನು ಸ್ವಲ್ಪ ಗಮನ ಕೊಡಿ. ಓಕೆ, ನೀರಿಂದ, ಗಾಳಿಯಿಂದ, ಮತ್ತೆ ನಮ್ಮ ನಿರೋಧಕ ಶಕ್ತಿ ಕಡಿಮೆ ಇರುವಾಗ ಈ ಕೋಲ್ಡ್ ಕಾಫು ಬರ್ತಾನೆ ಇರ್ತದೆ. ಅದು ಅಷ್ಟು ಈಜಿಯಾಗಿ ಹೋಗಲ್ಲ. ಆಯ್ತಾ? ಈ ಕೋಲ್ಡ್ ನೀವು ಕೋಲ್ಡ್ ಹೆಚ್ಚಾಗಿ ಬಿಟ್ರೆ ಏನಾಗತ್ತೆ, ಹೋಗ್ತಾ 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 ಅದು ಆಸ್ತಮಾ ಕನ್ವರ್ಟ್ ಆಗತ್ತೆ. ಸೈನಸ್, ಆಸ್ತಮಾ, ನಿಮೋನಿಯಾ ಈ ತರ ಆಗ್ಬಿಡ್ತದೆ ಅದು. ಅದೇ ಸರ್, ನಾ ಫಿಲ್ಟರ್ ನೀರೆಲ್ಲ ಏನ್ ಕುಡಿಯಲ್ಲ, ಅದಕ್ಕೆ ಫಿಲ್ಟರ್ ನೀರು ಮತ್ತೆ ಕಂಟಿನ್ಯೂ ಮಾಡ್ಬೇಕಾ? ಅದೇ ಇನ್ನು ಇವರು ಸ್ವಲ್ಪ ಜನ ತಂಪು ಪಾನೀಯಗಳು ಅದನ್ನು ತಪ್ಪೆ. ಅದೆಲ್ಲ ಮಾಡಬಾರ್ದು. ಓಕೆ, ಫ್ರಿಡ್ಜ್ ನೀರು ಮತ್ತೆ ಇಲ್ಲ ಸರ್, ನಾ ಫ್ರಿಡ್ಜ್ ಎಲ್ಲ ಯೂಸ್ ಮಾಡಲ್ಲ ಸರ್. ಕೃತಿಕ ತಂಪು ಪಾನೀಯಗಳು, ಕೂಲ್ ಡ್ರಿಂಕ್ಸ್, ಸರಿ ಸರ್. ಇದೆಲ್ಲ ಏನ್ ಮಾಡ್ಕೋಬಾರ್ದು. ಓಕೆ, ಈ ಕೋಲ್ಡ್ ಕಾಫ್ ಬಂದ್ರೆ ಏನಂದ್ರೆ ಒಂದು ಸ್ವಲ್ಪ ಉಷ್ಣ ಜಾಸ್ತಿ ಮಾಡ್ಕೊಂಡು ಅದನ್ನು ಪರಿಹಾರ ಮಾಡ್ಕೋಬಹುದು. ಕೋಲ್ಡ್ ಕಾಫ್ ಅನ್ನೋದು ಈ ಸೂರ್ಯ ಮುದ್ರ ಸ್ವಲ್ಪ ಕೆಲಸ ಮಾಡುತ್ತೆ. ಓಕೆ, ಸೂರ್ಯ ಮುದ್ರ ಸ್ವಲ್ಪ ಕೆಲಸ ಮಾಡುತ್ತೆ. ಜ್ವರ ಇಲ್ಲ ಅಂದ್ರೆ ಈ ಲಿಂಗ ಮುದ್ರ ಚೆನ್ನಾಗಿ ಕೆಲಸ ಮಾಡುತ್ತೆ. ಜ್ವರ ಇಲ್ಲ ಅಂದ್ರೆ ಬೇಗ ಕೆಲಸ ಮಾಡುತ್ತೆ. ಓಕೆ, ಮತ್ತೆ ಇದರಲ್ಲಿ ನಮ್ಮ ಕೈಯಲ್ಲಿರುವಂತದ್ದು ಈ ಬೆರ್ಲಿದೆಲ್ಲ, ಬೆರ್ಲು ತುದಿ ಕೊನೆಗಳು ಇದು ಚೆನ್ನಾಗಿ ಪ್ರೆಸ್ ಮಾಡ್ಕೊತ ಹೋಗ್ಬೇಕು. 1 2 3 4 ಇದು ಚೆನ್ನಾಗಿ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಮತ್ತೆ ಲಿಂಪ್ ಗ್ಲ್ಯಾಂಡ್ ಇದನ್ನು ಪ್ರೆಸ್ ಮಾಡ್ತಾ ಹೋದ್ರೆ ಬೇಗ ಗುಣ ಆಗತ್ತೆ ನಿಮ್ಗೆ ಈ ಕೋಲ್ಡ್ ಹೇಳ್ಬೇಕಂದ್ರೆ ಕೋಲ್ಡ್ ಕಾಫ್ 2 ಕೆಲಸ ಮಾಡುತ್ತೆ ಇದು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಮಾಸ್ಟರ್, ರಾತ್ರಿ ನೈಟ್ ಕ್ವೀನ್ ಅಂತ ಒಂದು ಫ್ಲವರ್ ಇದೆಲ್ಲ ಮಾಸ್ಟರ್, ಅದು ಯೂಸ್ ಆಗುತ್ತಲ್ವಾ ಮಾಸ್ಟರ್? ಅದು ರಾತ್ರಿ ಟೈಮ್ ಅರಳೋದು. ಎಲ್ಲಿ ಮತ್ತೆ ಎಲ್ಲಿ? ನೈಟ್ ಕ್ವೀನ್ ಅಂತ. ನೈಟ್ ಕ್ವೀನ್ ಫ್ಲವರ್. ಏನ್ ಜಾತಿ ಅದು? ಏನದು ಕರೆಕ್ಟ್ ಆಗಿ ಹೆಸರು ಅದು? ಅದೇ ಇಂಗ್ಲಿಷ್ ಅಲ್ಲಿ ಆತರ ಹೇಳ್ತಾರೆ. ಮತ್ತೆ ಎಪಿಪಾಲಮ್ ಆಕ್ಸಿಪೆಟಲಮ್ ಅಂತ ಹೇಳ್ಬಿಟ್ಟು. ಅದು ಏನು ರಾತ್ರಿ ಹೂ ಬಿಡತ್ತಾ? ಹೌದು ಮಾಸ್ಟರ್, ರಾತ್ರಿ ಟೈಮ್ ಹರಳುತ್ತೆ. ರಾತ್ರಿಯ ರಾಣಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಓಕೆ, ಬಟ್ ಅದು ಮಲ್ಲಿಗೆ ಜಾತಿನ ಯಾವ ಜಾತಿ? ಅದು ಆಯುರ್ವೇದದಲ್ಲಿ ಅದು ಯೂಸ್ ಇದೆ, ಅದಕ್ಕೆ ಕೇಳಿದೆ ನಿಮ್ನ. ಅದು ಏನಾದ್ರು ಯೂಸ್ ಆಗುತ್ತಾ ಅಂತ. ಅದು ಇಲ್ಲ, ನಾನು ಅದೇನು ಪ್ರಯೋಗ ಮಾಡಿಲ್ಲ, ಪ್ರಯತ್ನ ಮಾಡಿಲ್ಲ. ಓಕೆ ಮಾಸ್ಟರ್, ಅದಕ್ಕೆ ಕೇಳಿದೆ ಮಾಸ್ಟರ್. ಗಿರೀಶ್ ಅವರು, ನಿಮ್ಗೆ ಗೊತ್ತಾ? ಸರ್ ಅದು ಗೊತ್ತಿದೆ, ಬಾಯಲ್ಲಿ ಬರ್ತಿದೆ. ಇನ್ನೊಂದ್ ಸ್ವಲ್ಪ 2 ದಿವಸದಲ್ಲಿ ನೆನ್ಪು ಮಾಡಿ ಹೇಳ್ತೀನಿ ಸರ್ ಅದನ್ನ. ಯಾಕೋ ಈಗ ಏನೋ ತಂಪು ಪಾನಿ ಅಂತ ಹೇಳಿದ್ರಲ್ಲ ಸರ್, ಹೌದು, ನ್ಯಾಚುರಲ್ ಆಗಿ ಅದಕ್ಕೆ ನಾನೊಂದು ತಂತ್ರವನ್ನು ಕೊಡ್ತೇನೆ ಸರ್. ಇದು ಬೇವಿನ ಮರ, ಇದು ಚೊಂಬಿದು ಕಾಟನ್ ಬಟ್ಟೆ ಸುತ್ತಿದೀವಿ ಸರ್. ಇದನ್ನ ಕೆಳಗ್ ಮುಖ ಮಾಡಿ ಇಟ್ಟಿದೀವಿ. ಇದ್ರಲ್ಲಿ ಈ ಕೆಳಮುಖ ಇದು ನೀರ್ ಫುಲ್ ಇದೆ. ಒಂದು 3 hours 4 hours ಬಿಟ್ರೆ ಆ ಫ್ರಿಡ್ಜ್ ಕಿಂತನೂ ಫುಲ್ ಕೋಲ್ಡ್ ಆಗಿರುತ್ತೆ ಸರ್ ಇದು. ಇವಾಗ ಬಿಚ್ಚಿ ತೋರ್ಸಂದ್ರೆ ತೋರಿಸ್ತೀನಿ ಸರ್ ನಾನು. ಆದ್ರೆ ನೀವು ಮಾಡ್ಕೊಬಹುದು, ಬೇಕಾರೆ ಯಾರ್ ಬೇಕಾದ್ರೆ ಮಾಡ್ಕೊಬಹುದು. ಅದೇ ಚೆಂಬು ಸುತ್ತು ನೀವು ಬಟ್ಟೆ ಸುತ್ತಿದ್ರಲ್ಲ, ಬಟ್ಟೆ ಸುತ್ತಿ ನೀರು ಕೆಳಮುಖ ಮಾಡಿದೀವಿ. ಓಕೆ, ತೋರಿಸ್ತೀವಿ. ರೈಟ್. ಓಕೆ, ಒಳ್ಳೆಯದು. ನೀರು ತಂಪು ಮಾಡಕ್ಕೆ ಫುಲ್ ಐಸ್, ಫ್ರಿಡ್ಜ್ ಗಿಂತನೂ ಐಸ್ ಇರುತ್ತೆ ಸರ್. ಇದನ್ನ ಮತ್ತೆ ಉಲ್ಟಾ ಮಾಡಿ ಬಿಚ್ಚಬೇಕು ಸರ್. ಇದು ಹಗ್ಗನ ನೀರ್ ಫುಲ್ ಇದೆ, ಬೇಕಾದ್ರೆ ತೋರಿಸ್ತೀನಿ ನೋಡಿ ಸರ್. ಇವಾಗ ನೀರ್ ಹಿಂಗಿದೆ, ಕೆಳಗಿದೆ. ಅಂದ್ರೆ ಕೆಳಗಡೆ ಹಾಕಿ ಯಾಕೆ ಓಪನ್ ಮಾಡ್ಬೇಕದು? ಒಂದ್ ನಿಮಿಷ. ಇದೆಯಲ್ಲ ಸರ್, ಹಿಂಗಿದೆ ನೀರು. ಇದೆಯಲ್ಲ, ಒಂದ್ ನಿಮಿಷ. ನೀರಿದೆ ನೋಡಿ ಸರ್. ರೈಟ್, ಓಕೆ. ರಾಗಿ ಚೆಂಬು, ಅದು ರಾಗಿ ಚೆಂಬಲ್ಲ, ತಾಮ್ರದ ಚೆಂಬುದು. ತಾಮ್ರದ ಚೆಂಬು, ಹೌದು. ವೆರಿ ಗುಡ್. ಫುಲ್ ಚೆನ್ನಾಗಿರುತ್ತೆ, ಕೋಲ್ಡ್ ಆಗಿರುತ್ತೆ ಸರ್. ಎಂತ ಬಿಸಿಲಲ್ಲಾದ್ರೂ ಹಗ್ಲತ್ತಲ್ಲಿ
ಕೋಲ್ಡ್ ಆಗಿರುತ್ತೆ. ಹೌದು. ಸ್ವಲ್ಪ ಗಾಳಿ ಬರೋ ಜಾಗದಲ್ಲಿ ಕಟ್ಬೇಕಲ್ಲ ಸರ್ ಅದ? ಗಾಳಿ ಬರ ಬೇವಿನ ಮರ ಅದಕ್ಕೆ ಫುಲ್ ಎನರ್ಜಿ ಇರುತ್ತಂದ್ರೆ ಬೇವಿನ ಮರ. ಬೇವಿನ ಮರಕ್ಕೆ ಕಟ್ಬೇಕಾ? ಬೇವಿನ ಮರದಲ್ಲಿ ಕಟ್ಟಿದ್ರೆ ಒಳ್ಳೇದು. ಬೆಂಗಳೂರಲ್ಲಿ ಎಲ್ಲೋಗೋಣ? ಇಲ್ಲ, ಮನೇಲೆ ಕಟ್ಟಿ ಏನಾಗಲ್ಲ. ಮನೆಯಲ್ಲೇ ಗಾಳಿ ಅದಕ್ಕೆ ಒಂದೇ ಒಂದು ತುಳಸಿ ದಳ ಹಾಕ್ರಿ, ಇಲ್ಲ ಒಂದು ಲವಂಚದ ಬೇರ್ ಇರುತ್ತಲ್ಲ ಅದೊಂದು ಹಾಕಿ ಸಾಕು. ಅಂದ್ರೆ ಆ ಮನೆ ಆಚೆ ಕಿಟಕಿ ಕಟ್ಬೋದಾ? ಕಟ್ಬೋದು, ನಿಮ್ ಮನೆ ಒಳಗೆ ಕಟ್ಬೋದು. ಅದನ್ನ ಉಲ್ಟಾ ಮಾಡಿದ್ರೆ ನೀರ್ ಸೋರುತ್ತಲ್ವಾ? ಈಗ ನಾನು ಮಾಡಿ ತೋರಿಸ್ತೀನಿ ನೋಡ್ರಿ. ಈಗ ಹಿಂಗಿದೆಯಲ್ಲ ಚೊಂಬು, ಅದು ಒಂದ್ಸತಿ ಪ್ರಾಕ್ಟಿಕಲ್ ಆಗಿ ತೋರ್ಸಕ್ಕಾಗುತ್ತಾ? ತೋರ್ಸ್ತಾರೆ ಈಗ ತೋರ್ಸೋದಿನಲ್ಲ ಪ್ರಾಕ್ಟಿಕಲ್ ಆಗಿ ನೋಡಿ. ಇವಾಗ ಹಿಂಗೆ ಇದೆ, ಹಿಂಗೆ ಚೊಂಬು ತೋರಿಸ್ತೀನಿ. ಒಂದ್ ವಿಡಿಯೋ ದೊಡ್ಡದ್ ಮಾಡಿ ನಿಮ್ದು. ವಿಡಿಯೋ ದೊಡ್ಡದಿದೆ, ತಡಿ. ವಿಡಿಯೋ ಅಷ್ಟೇ ಮಾಡಕ್ಕಾಗತ್ತೆ ಮೋಸ್ಟ್ಲಿ. ಇದು ಫೋನಿಂದ ಮಾಡ್ತಾ ಇದ್ದಾರೆ. ಹಿಂಗಿದೆಯಲ್ಲ ಇದು, ಮಾಡಿ. ಕೆಳಗಡೆ ಫೋಕಸ್ ಮಾಡಿ. ಇದನ್ನ ಹಿಂಗಿದೆಯಲ್ವಾ, ಅಷ್ಟೇ. ಕಾಣ್ತಾ ಇಲ್ಲ, ಅದು ಉಲ್ಟಾ ಮಾಡಿದ್ ಕಾಣಿಸ್ಲಿಲ್ಲ. ಉಲ್ಟಾ ಮಾಡ್ದೆ ನಾನು. ಈಗ ಇನ್ನ ಸ್ವಲ್ಪ ಅದು ಕಾಣ್ಲಿಲ್ಲ ವಿಡಿಯೋ ಮಾಡಿ. ಮುಂಚೆ ತೆಗೆದು ಮಾಡಿ, ಬಟ್ಟೆ ತೆಗೆದು ಮಾಡಿ. ಬಟ್ಟೆ ತೆಗೆದು ಮಾಡ್ತೀನಿ. ಅದು ಚೆಂಬುದು ಮುಚ್ಚಿದಿರಲ್ಲ, ಅದನ್ನ ತೆಗೆದು ಇನ್ನೊಂದ್ಸಲ ತೋರ್ಸಿ. ಕಾಣ್ಲಿಲ್ಲ ಆಗ್ಲೇ. ವಿಡಿಯೋ ಸರಿ ಕಾಣಿಸ್ತಾನೆ ಇಲ್ಲ, ಇದಾಗ್ತಾ ಇದೆ. ಅದು ನೀರು ಹಿಡಿಯೋರಿಲ್ಲ, ತಡೀರಿ. ನೀರು ಫುಲ್ ತುಂಬ ತೋರಿಸ್ತೀನಿ. ವಿಡಿಯೋ ಕಾಣಿಸ್ತಿಲ್ಲ ಈಗ. ಒಂದ್ ನಿಮಿಷ, ಒಂದ್ ನಿಮಿಷ. ಕೋಲ್ಡ್ ವಾಟರ್ ನ್ಯಾಚುರಲ್. ನೆಂಟ್ರು ಹಿಂಗಿದೆಯಲ್ಲ, ನೀರಿದೆ ಇದು ಫುಲ್ಲು. ಹೌದ್ರಾ? ಕಾಣಿಸ್ತಲ್ಲ. ಕಾಣಿಸ್ತಾ ಇದೆಯಲ್ಲ ಇದು? ವಿಡಿಯೋ ಕಾಣಿಸ್ತಾ ಇದೆ, ಈಗ ಕಾಣಿಸ್ತಾ ಇದೆ. ಈಗ ಕಾಣಿಸ್ತಾ ಇದೆ. ಇದು ನೀರ್ ಫುಲ್ ಇದೆ, ಬಟ್ಟೆ ಹಿಂಗ್ ಮಾಡ್ಬೇಕು. ಬಟ್ಟೆ ಸುತ್ತಬೇಕು. ಸುತ್ತಿದೀವಾ? ನೋಡಿ. ಹೌದು, ಅಷ್ಟೇ. ಏನ್ ನೀರು ಆಚೆ ಕಡೆ ಬರಲ್ಲ. ನೀರ್ ಚೆಲ್ಲಲ್ವಾ ಅದು? ಅದೇನ್ ಮೆಥಡ್? ಹೌದೇ ಇಲ್ಲ, ನಂಗೆ ಒಂದ್ 2 ಹನಿ ಅಷ್ಟೇ, ಆಮೇಲಿಂದ ಏನಿಲ್ಲ. ಹೌದು, ಸ್ವಲ್ಪ ಚೆಲ್ಲತ್ತೆ ಅಷ್ಟೇ. ಅದೇ ಫುಲ್ ಕೋಲ್ಡ್ ಆಗುತ್ತೆ ಇದು. ತಂಪಾಗತ್ತೆ. ಒದ್ದೆ ಬಟ್ಟೆ ಕಟ್ಬೇಕಾ, ನಾರ್ಮಲ್ ಕ್ಲಾತ್? ಕಾಟನ್ ಬಟ್ಟೆ. ಕಾಟನ್ ಬಟ್ಟೆ. ಒದೆ ಬತ್ತನ ಇಲ್ಲಾಂದ್ರೆ ಒನೆ ಬಟ್ಟ ಅಂತ ಇರ್ತಾರ. ಒಣಗಿರೋ ಬಟ್ಟೆ ಕಟ್ಬೇಕಾ ಇಲ್ಲ ಒದ್ದೆ ಬಟ್ಟೆ? ಯಾವ ಕಟ್ಟಿದ್ರು ನಡೀತೈತೆ, ಹಸಿ ಒಣ ಕಟ್ಟಿದ್ರು ನಡೀತೈತೆ, ಹಸಿ ಕಟ್ಟಿದ್ರು ನಡೀತೈತೆ. ಒಟ್ಟು ಕಾಟನ್ ಬಟ್ಟೆ ಇರ್ಬೇಕು. ಓಕೆ, ಸರಿ, ಆಯ್ತು. ಫ್ರಿಜ್ ಗಿಂತನೂ ಐಸ್ ಇರುತ್ತಿದು. ಹೌದು, ಓಕೆ. ಥ್ಯಾಂಕ್ ಯು ಸರ್, ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ. ಇದೆ, ತುಂಬಾ ಮಾಹಿತಿ ಇದೆ. ಒಂದೊಂದೇ ತೋರಿಸಿ, ಒಂದೊಂದ್ ದಿನ ಅಷ್ಟೇ. ಸರ್ ನಮಸ್ತೆ. ಇದು ಕುಂಬಾರದ ಮಡಕೆ ಬರುತ್ತಲ್ಲ ಸರ್, ಮಣ್ಣಲ್ಲಿ ಮಾಡಿರೋದು, ಅದನ್ನ ಉಪಯೋಗಿಸಿದ್ರೆ ಇನ್ನ ಮನೆಯಲ್ಲೆಲ್ಲ ಕುಡಿಬಹುದು. ಅದು ಸ್ವಲ್ಪ ಚಿಕ್ಕದು ಚೆಂಬು, ಅದು ಎಲ್ಲಾರು ಯೂಸ್ ಮಾಡಕ್ ಆಗಲ್ಲ. ಅದು ಕುಂಬಾರದ ಮಡಕೆ ಬರುತ್ತೆ, ಅದನ್ನ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾರ್ಗು, ಮನೆಯವ್ರಿಗೂ ಆಗುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯೂಸ್ ಆಗುತ್ತೆ. ಇವಾಗ ಎಲ್ಲಾನು ಅದ್ರಲ್ಲೂ ನಲ್ಲಿ ಸಮೇತ ಬರ್ತಾ ಇದೆ ಸರ್. ಮೊದ್ಲೆಲ್ಲ ನಲ್ಲಿ ಎಲ್ಲ ಬರ್ತಿರ್ಲಿಲ್ಲ, ಇವಾಗ ಅದ್ರಲ್ಲೂ. ಮಣ್ಣಿನ ಪಾತ್ರ ಒಳ್ಳೇದಮ್ಮ, ಮಣ್ಣಿನ ಪಾತ್ರ. ಹೌದು ಸರ್, ತೋರ್ಸ್ಬೇಕಂದ್ರೆ ತೋರಿಸ್ತೀನಿ ಸರ್ ನಾನು. ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಮಣ್ಣಿನ ಪಾತ್ರ. ಈಗಾಗ್ಲೇ ಎಲ್ಲ ಕಡೆ ಸಿಗತ್ತಲ್ಲ, ಬ್ಯಾಂಗ್ಳೂರಲ್ಲಿ ಸಿಗತ್ತೆ. ನೀವು ತೋರಿಸ್ತಾ ಇದ್ರಾ?
ಹೌದು ಸರ್, ಕಾಣಿಸ್ತಾ? ಕಾಣಿಸಿಲ್ಲ. ಹೌದಾ ಸರ್? ಅದು ಹತ್ರ ಹೋಗಿ ತೋರಿಸ್ತೀನಿ ನೋಡಿ. ನೋಡಿ ಸರ್. ಕರೆಕ್ಟ್, ಅರ್ಥ ಆಯ್ತು. ಅದೇ ಏನ್ ಸರ್? ಪಿರಮಿಡ್ ಮೇಲೆ ಇಟ್ಟಿದ್ರಲ್ಲ. ಹೌದು ಸರ್. ಒಳ್ಳೇದಾಯ್ತು. ಅದೇ ಮಣ್ಣಿನ ಪಾತ್ರ, ಅದಕ್ಕೊಂದು ಟ್ಯಾಪ್ ತರ ಸಿಗುತ್ತೆ. ಟ್ಯಾಪ್ ಬರ್ತಾ ಇದೆ. ಹೌದು ಸರ್, ಎಲ್ಲ ಇದೆ ಸರ್, ಟ್ಯಾಪು ಎಲ್ಲ ಇದೆ, ಎಲ್ಲ ಬರುತ್ತೆ. ಈ ತರ ಇದ್ ಮಾಡ್ಕೊಂಡ್ರೆ ನಾ ಧ್ಯಾನ ಮಾಡ್ಬೇಕಾದ್ರೆ ಪಿರಮಿಡ್ ನಾನ್ ತಲೆಗೆ ಹಾಕೊಂತೀನಿ. ಬೇರೆ ಟೈಮಲ್ಲಿ ತಗೊಂಬಂದು ಅಲ್ಲಿ ಅದ್ರ ಮೇಲೆ ಇಡ್ತೀನಿ ಸರ್. ಒಳ್ಳೇದು. ಸರಿನಾ ಸರ್ ಅದು? ಸರಿನೇ ಖಂಡಿತ. ಹೌದಾ ಸರ್? ಸರಿನಾ ಸರ್? ಓಕೆ ಸರ್. ರೈಟ್. ಓಕೆ ಸ್ನೇಹಿತರೆ, ಇನ್ಯಾರಾದ್ರೂ ಮಾತಾಡ್ಬೇಕಾ? ಶಾಂತಮ್ಮ ಅವರೇ ಮಾತಾಡ್ಬೇಕಾ? ಇಲ್ಲ ಸರ್, ಎಲ್ಲ ಕೇಳಿಸ್ಕೊಂಡ್ರು. ಓಕೆ. ಆಮೇಲೆ ಮಮತಾ ಅವರೇ ಮಾತಾಡ್ಬೇಕಾ? ಮಮತಾ ಅವ್ರು ಮಾತಾಡಿದ್ರಾ? ರೈಟ್. ಮಮತಾ ಅವರೇ ಮಾತಾಡ್ತಾ ಇದ್ರಾ? ರೈಟ್. ಓಕೆ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಈಗಾಗಲೇ 8 ಗಂಟೆ ಆಗಿದೆ. ಸರ್, ನಾವ್ ಇನ್ನೊಂದ್ ಮಾಡಿದೀವಿ. ರಾಗಿದು ಎಲ್ಲಾನು ಬಳಸಕ್ ಆಗಲ್ಲ ಅನ್ಬಿಟ್ಟು, ರಾಗಿ ತಾಮ್ರದ್ದು ಎಲ್ಲಾರು ಬಳಸಲ್ಲ ಅನ್ಬಿಟ್ಟು ಸಂಪಿರುತ್ತಲ್ಲ ಸರ್, ಅದ್ರಲ್ಲಿ ನಾವು ಒಂದು ತಾಮ್ರದಷ್ಟು ಕಂಬಿನ ಅದ್ರೊಳಗಡೆ ಹಾಕಿ ಅದನ್ನ ಮಾಡ್ಬೋದಲ್ವಾ ಸರ್? ಅದೇ ಹೇಳಿದಲ್ಲ ನಾನು, ಯಾವುದೇ ನಿಮ್ಗೆ ರಾಗಿ ಪಾತ್ರ ಇಲ್ಲ ಅಂದ್ರೆ ಅದೇ ಪದ್ಧತಿ ಹೇಳಿದ್ದು. ರಾಗಿ ಪಾತ್ರ ಇಲ್ಲ ಅಂದ್ರೆ ಒಂದು ರಾಗಿದು ತಾಮ್ರದ ಶೀಟ್ ಒಂದು ಸಿಗತ್ತೆ, ಒಂದು 3 ಇಂಚಿಗೆ ಒಂದು 12 ಇಂಚು, ಆ ತರ ಒಂದು ಶೀಟ್ ಮಾಡ್ಕೊಂಡು ಆ ಶೀಟ್ ನಾವು ಪ್ರತಿಯೊಂದು ದಿವಸ ನೀರ್ ಒಳಗಡೆ ಇಟ್ಟಿದ್ರೆ ಒಂದು 6 ಗಂಟೆಯಿಂದ 8 ಗಂಟೆ ಕಾಲ ಇಟ್ಟಿದ್ರೆ ಸಾಕು. ಇಡೀ ನೈಟ್ ಇಟ್ಟಿದ್ರೆ ಬೆಳಗ್ಗೆಲ್ಲ ಅದು ತೆಗೆದಾಕ್ಬೋದು. ಅದು ಆಚೆ ತೆಗೆದು ಆ ನೀರನ್ನು ಬಳಸ್ಕೋಬಹುದು ಅಷ್ಟೇ. ನಾವು ಸಂಪಲ್ಲಿ ಹಾಕ್ಬಿಟ್ಟಿದೀವಿ ಸರ್, ಅದು ತಾಮ್ರದ್ದು ಕಂಬಿನ ಹಾಕ್ಬಿಟ್ಟಿದೀವಿ ಸರ್. ಅದನ್ನ ತಾಮ್ರದ್ದು ನೀರಲ್ಲಿ ಬಹಳ ದಿವಸ ಇದ್ರೆ ಅದು ವಿಷ ಆಗಲ್ವಾ? ಅದು ತಾಮ್ರ ಒಂಥರ ಹುಣಸೆ ಹಾಕಿ ತೊಳಿಬೇಕು ಮೇಡಮ್ ಅದನ್ನ. ಮಾತಾಡಿ. ಅದು ತಾಮ್ರ ಆರೋಗ್ಯಕ್ಕೆ ಬಹಳ ಒಳ್ಳೇದು. ತಾಮ್ರ ಚೆಂಬಿಂದ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಆದ್ರೆ ಮತ್ತೆ ಆಮೇಲೆ ತೊಲಗಿಸ್ಕೋಬೇಕು ಸ್ವಲ್ಪ, ಅಂದ್ರೆ ಎಲ್ಲ ಕ್ಲೀನ್ ಹುಣಸೆ ಹಣ್ಣು ಮತ್ತೆ ತಿರ್ಗಾ ಈ ಹೊಸದ್ ನೀರ್ ತುಂಬೇಕಾದ್ರೆ ಹುಣಸೆ ಹಣ್ಣಿಂದಿಲ್ಲ, ಹುಣಸೆ ಹಣ್ಣು ಹಾಕಿ ತೊಳಿಬೇಕು. ಸೋಪು ಗಿಪ್ಪು ಏನು ಹಾಕ್ಬಾರ್ದು. ಇಲ್ಲ ನಾಟಿ ಸಗಣಿದು ಇದಿರುತ್ತಲ್ಲ, ಅಗ್ನಿಹೋತ್ರ ಮಾಡಿರ್ತಿರಲ್ಲ ಭಸ್ಮ, ಹೌದು, ಭಸ್ಮ ಜೊತೆಗೆ ತೊಲಗಿಸ್ಬೇಕು. ಅದು ಇಲ್ಲ ಅಂದ್ರೆ ನಿಂಬೆ ಹಣ್ಣು ಮತ್ತೆ ಸ್ವಲ್ಪ ಉಪ್ಪಾಂಶ. ಹುಣಸೆ ಹಣ್ಣು ಆದ್ರೂ ನಿಂಬೆ ಹಣ್ಣು ತಗೊಂಡು ಸ್ವಲ್ಪ ಉಪ್ಪು ಹಚ್ಕೊಂಡು ಚೆನ್ನಾಗಿ ಆ ಗೋಡಗಳೆಲ್ಲ ಸ್ವಲ್ಪ ಸ್ವಚ್ಛಗೊಳಿಸ್ಕೊಂಡ್ರೆ ಸಾಕು. ತಾಮ್ರದ ಪಾತ್ರ ಆದ್ರೆ, ಇಲ್ಲ ಇಲ್ಲಾಂದ್ರೆ ಸೀಟ್ ಆದ್ರೆ ಸೀಟ್ನು ಅಷ್ಟೇ. ಸೀಟ್ ನೀಟಾಗಿ ಒಂದು ಚಿಕ್ಕದ ಸೀಟ್ ಇದೆಲ್ಲ, ಆ ಸೀಟ್ ಚೆನ್ನಾಗಿ ತೊಳ್ಸ್ಕೊಂಡು ನೀರಲ್ಲಿ ಸ್ವಚ್ಛ ತೊಳ್ಸ್ಕೊಂಡು ಮತ್ತೆ ಪುನಃ ಅದು ಯೂಸ್ ಮಾಡ್ಕೋಬಹುದು ನೀವು. ಅದು ಬಹಳ ಇಂಪಾರ್ಟೆಂಟ್, ಅದು ಮಾಡ್ಲೇಬೇಕು. ಮಣ್ಣಿನ ಮಡಿಕೆಯಲ್ಲೂ ಕೂಡ ತಾಮ್ರದ ಹಾಕ್ಬೋದಾ? ಮಣ್ಣಿನ ಮಡಿಕೆಯಲ್ಲಿ ತಾಮ್ರದ ಏನಾದ್ರು ಒಂದು ಹಾಕ್ಬೋದಾ? ಆಗ್ಬೋದು, ತೊಂದರೆ ಇಲ್ಲ, ಆಗ್ಬೋದು. ಅದಕ್ಕೆ ಏನು ಫಲಿತಗಳು ಕೊಡುತ್ತೆ, ಅದು ಆ ಫಲಿತಗಳು ಕೊಡುತ್ತೆ ನಿಮ್ಗೆ. ಓಕೆ ರೈಟ್. ಓಕೆ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದೀವಿ. ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮ ಭಾಗವಹಿಸಿ. ನಮಸ್ತೆ.